ಇಂಟರ್ವ್ಯೂ ಕೇಳ್ಬೇಕು ಹೋಗ್ಬೇಕಂದ್ರೆ ಸೊ ನಮ್ಗೆ ಭಯ ಇರುತ್ತೆ. ಸೊ ಏನ್ ಕ್ವಶನ್ ಕೇಳ್ತಾರೆ, ಏನ್ ಬರುತ್ತೆ ಅಂತ. ಸೊ ಫಸ್ಟ್ ನಮ್ಮ ಮೈಂಡ್ ಇಂದ ಅದನ್ನ ತೆಗೆದಾಕಿರ್ಬೇಕು. ನಾನು ಇವಾಗ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ, ಸೊ ನನ್ನ ಹತ್ರ ಗ್ಲೋಬಲ್ ಸರ್ಟಿಫಿಕೇಶನ್ ಇಲ್ಲ ಅಂದ್ರೆ ಸೊ ಐ ಕೆನಾಟ್ ಅಂತಾನ. ನೋ, ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆ ಸೊ ಅದೇ ಮ್ಯಾಟರ್ ಆಗುತ್ತೆ. ಸೊ ಇಫ್ ಐ ಲರ್ನ್ ಎಂಡ್ ಟು ಎಂಡ್ AWS ಕ್ಲೌಡ್ ಕಂಪ್ಯೂಟಿಂಗ್, ನೋ ನೀಡ್ ದಿ ಸರ್ಟಿಫಿಕೇಶನ್. ಕ್ಲೌಡ್ ಅಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್, ಸೊ ನಮ್ಮ ಸರ್ವರ್ಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಸೊ ಇದನ್ನೆಲ್ಲ ಎಂಡ್ ಟು ಎಂಡ್ ಮೇಂಟೈನ್ ಮಾಡ್ತಾ ಇರೋದಂತ ಪರ್ಸನ್ಗೆ, IT ರಿಸೋರ್ಸಸ್ ಪರ್ಸನ್ಗೆ ನಾವು ಕ್ಲೌಡ್ ಇಂಜಿನಿಯರ್ ಅಂತ ಕರಿತೀವಿ. ನಾನ್ IT ಆಗಿರ್ಬೋದು, IT ಇಂದ ಕಲ್ತಿರೋ ಆಗಿರ್ಬೋದು. ಬಟ್ ನಿಮ್ಗೆ ಸೊ ಜಸ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗ್ಬಿಟ್ಟು ಕಲ್ತಿದ್ದೀರಾ, ಸೊ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ದೇ ವಿಲ್ ಕನ್ಸಿಡರ್ ಆಸ್ ಇಫ್ ಯು ಹ್ಯಾವ್ ಡನ್ ವಿತ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಸರ್ಟಿಫಿಕೇಟ್, ದಟ್ ಈಸ್ ಎನಫ್ ಫಾರ್ ಯು ಟು ಸ್ಟಾರ್ಟ್ ಯುವರ್ ಕರಿಯರ್ಸ್. So hello everyone, and firstly welcome to today's podcast. So we will be going over the topic will be AWS certification roadmap. So especially beginners ಗಳಿಗೆಲ್ಲ or freshers ಗೆ or ಯಾರೆಲ್ಲ ಈಗ AWS ಕಲ್ತು ಅವರಿಗೆ AWS certification ಎಲ್ಲ ಹೇಗೆ how can they get the certificate? So that is what we will be going to see. So ಅದಕ್ಕೆ we have a very special guest with us today. We have with us Sridhar sir, who has 3+ years of work experience and who has also received the AWS Solution Architect Associate Global Certification. So welcome to the session, Sridhar. Yeah, thank you, sir. ಈಗ ಹೆಚ್ಚಿನವರಿಗೆಲ್ಲ ಈ ಕ್ಲೌಡ್ ಕಂಪ್ಯೂಟಿಂಗ್ ಇದೆಲ್ಲ ಹೊಸದಾಗಿರುತ್ತೆ. ಸೊ ಅವರಿಗೆ ಹೆಚ್ಚಿನವರಿಗೆ ಇದು ಗೊತ್ತಿರೋದಿಲ್ಲ. AWS ಇದು ಬೇರೆ ಸರ್ಟಿಫಿಕೇಶನ್ ಇರ್ತದೆ, ಗ್ಲೋಬಲ್ ಸರ್ಟಿಫಿಕೇಶನ್ ಅಂತ ಎಲ್ಲ ಇರ್ತದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಹಿತಿ ಸಿಕ್ಕಿದ್ರೆ ಒಳ್ಳೇದು, ಸೊ ದಟ್ ಎಲ್ಲರಿಗೊಂದು ಐಡಿಯಾ ಸಿಗ್ತದೆ ಅಂತ. ಬಟ್ ನಾವು ಅದಕ್ಕೆ ಹೋಗುವ ಮುಂಚೆ ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಬೇಸಿಕ್. ಈಗ ಒಂದು ಕ್ಲೌಡ್ ಎಂಜಿನಿಯರ್ ಅಂದ್ರೆ ಏನು? ಸೊ ನಾವು ಫಸ್ಟಿಗೆ ಒಂದು ಕ್ಲಿಯರ್ ಮಾಡಿಸುವ. ದ್ಯಾಟ್ ವೇ ಇಟ್ ವಿಲ್ ಬಿ ಈಸಿ ಫಾರ್ ಎವ್ರಿ ಒನ್ ಟು ಫಾಲೋ. ಅಂಡ್ ಹೊಸತು ಅವರು ಯಾರಾದ್ರೂ ಜಾಯಿನ್ ಆದ್ರೂ ಕೂಡ ವಿ ವಿಲ್ ಬಿ ಹ್ಯಾವಿಂಗ್ ಮೆನಿ ಪಾರ್ಟಿಸಿಪೆಂಟ್ಸ್ ವಿತ್ ದಿಸ್. ಸೊ ಅವರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಇದು ಕ್ಲೌಡ್ ಎಂಜಿನಿಯರ್ ಅಂದ್ರೆ ಏನು, ಮತ್ತೆ ಈ ಡಿಫ್ರೆಂಟ್ ಕ್ಲೌಡ್ ಪ್ರೊವೈಡರ್ಸ್ ಅಂಡ್ ಆಲ್ ದೋಸ್ ವಿ ವಿಲ್ look into those aspects, and then slowly we will get into the AWS certification ಇದ್ರ ಬಗ್ಗೆ ನಾವು we will get there. So cloud engineer ಬಂದ್ಬಿಟ್ಟು ಬೇಸಿಕಲಿ ಸೊ ಹೂ ಮೇಂಟೈನ್ ದಿ ಇನ್ಫ್ರಾಸ್ಟ್ರಕ್ಚರ್ ಇನ್ ದಿ ಕ್ಲೌಡ್. ಸೊ ಬೇಸಿಕಲಿ ಬಂದ್ಬಿಟ್ಟು ಸೊ ಆಸ್ ಆಫ್ ನಾವು ನಿಮ್ಗೆ ಗೊತ್ತಿರಬಹುದು, ಸೊ ಮಾರ್ಕೆಟ್ ಅಲ್ಲಿ ಅಜೋರ್ ಇರ್ಬೋದು, AWS ಇರ್ಬೋದು. ಸೊ ಮೋಸ್ಟ್ ಆಫ್ ದಿ ಕಂಪನಿ ದೇ ಆರ್ ಯೂಸಿಂಗ್ ದಿ AWS ಕ್ಲೌಡ್ because it's a very user friendly with the console and all other things. So basically cloud engineer job ಅಂದ್ಬಿಟ್ಟು ಸೊ ಕ್ಲೌಡ್ ಅಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್, ಸೊ ನಮ್ಮ ಸರ್ವರ್ಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಸೊ ಇದನ್ನೆಲ್ಲ ಎಂಡ್ ಟು ಎಂಡ್ ಮೇಂಟೈನ್ ಮಾಡ್ತಾ ಇರೋದಂತ ಪರ್ಸನ್ಗೆ, IT ರಿಸೋರ್ಸಸ್ ಪರ್ಸನ್ಗೆ ನಾವು ಕ್ಲೌಡ್ ಇಂಜಿನಿಯರ್ ಅಂತ ಕರಿತೀವಿ. Okay, so that is something that is actually a good explanation of who is a cloud engineer or what is a cloud engineer ಅಂತ ಒಂದು ಐಡಿಯಾ ಸಿಗುತ್ತೆ. So the next thing is, sir, ನೀವೀಗ ಇದು ಮೆನ್ಷನ್ ಮಾಡಿದ್ದೀರಿ ಅಬೌಟ್ ಮೈಕ್ರೋಸಾಫ್ಟ್ Azure ಆಗಿರ್ಬೋದು, or there is GCP. ಸೊ ಅಕಾರ್ಡಿಂಗ್ ಟು ಯು, ವಾಟ್ ಆರ್ ದಿ ಅದರ್ ಬೇರೆ ಕ್ಲೌಡ್ ಪ್ರೊವೈಡರ್ಸ್ ಯಾರಿರ್ತಾರೆ? ಅಂಡ್ ಈಗ ನಾವು ಓವರ್ ಆಲ್ ಇದ್ರದ್ದು ಮಾರ್ಕೆಟ್ ಇದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ವಿಚ್ ಇಸ್ ದ ಕ್ಲೌಡ್ ಪ್ರೊವೈಡರ್ ಹೂ ಹ್ಯಾಸ್ ದ ಮೋಸ್ಟ್ ಅಂದ್ರೆ ಯೂಸರ್ ಬೇಸ್, ಅವ್ರ ಹೆಚ್ಚಿನವರು ಯಾವ ಕ್ಲೌಡ್ ಇದನ್ನು ಯೂಸ್ ಮಾಡ್ತಾರೆ ಅಂತ ಒಂದು ತಿಳಿಸ್ತೀರಾ? ನಿಮ್ಮ ಕ್ವಶನ್ ಬಂದ್ಬಿಟ್ಟು ಸೊ ಈ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಸೊ ಇಷ್ಟೊಂದೆಲ್ಲ ಕ್ಲೌಡ್ ಪ್ರೊವೈಡರ್ ಇದ್ದಾರೆ, ಸೊ ಯಾರ್ದೆಲ್ಲ ಬೆಸ್ಟ್ ಇದೆ, ಸೊ ಮಾರ್ಕೆಟ್ ಅಲ್ಲಿ ಯಾರ್ದು ಜಾಸ್ತಿ ವ್ಯಾಲ್ಯೂಸ್ ಇದೆ ಅಂತ. ಸೊ 2023 Q2 ಅಲ್ಲಿ ನಾವು ನೋಡೋದಾದ್ರೆ ಸೊ ಅಮೆಝಾನ್ ಬಂದ್ಬಿಟ್ಟು 32% ಇದೆ ಸೊ ಮಾರ್ಕೆಟ್ ಅಲ್ಲಿ. ಇಫ್ ಐ ಹ್ಯಾವ್ ಅ ಲರ್ನ್ ವಿತ್ ದಿ AWS, ಸೊ ಈಸಿಲಿ ಐ ಕ್ಯಾನ್ ಗೆಟ್ ದಿ ಜಾಬ್ ಇನ್ ದಿ ಕ್ಲೌಡ್ ಕಂಪ್ಯೂಟಿಂಗ್. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದ್ಬಿಟ್ರೆ ನೋಡೋದಾದ್ರೆ ಅಜೋರ್ ಇದೆ. ಸೊ ಮೋಸ್ಟ್ ಆಫ್ ದಿ ಸಮ್ ಆಫ್ ದಿ ಕಂಪನೀಸ್ ದೇ ಆರ್ ಯೂಸಿಂಗ್ ದಿ ಅಜೋರ್. ಬಿಕಾಸ್ ಎದಕ್ಕೋಸ್ಕರ ಅಜೋರ್ ನ ಕೆಲವೊಂದು ಕಂಪನಿಗಳು ಎದಕ್ಕೋಸ್ಕರ ಮೈಗ್ರೇಟ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಆಲ್ರೆಡಿ ಯೂಸಿಂಗ್ ವಿತ್ ದಿ ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಸೊ MS SQL ಆಗಿರ್ಬೋದು, ಸೊ ವಿಂಡೋಸ್ ಲೈಸೆನ್ಸ್ ಆಗಿರ್ಬೋದು, ಸಮ್ ಆಫ್ ದಿ ಪ್ರಾಡಕ್ಟ್ ದೇ ಆರ್ ಯೂಸಿಂಗ್ ದಿ ಮೈಕ್ರೋಸಾಫ್ಟ್. ಸೊ ದಟ್ ಒನ್ ರೀಸನ್ ದೇ ಆರ್ ಗೋಯಿಂಗ್ ವಿತ್ ದಿ ಅಜೋರ್ ಅಂತ. ಸೊ ಗ್ಲೋಬಲಿ ಇನ್ಫ್ರಾಸ್ಟ್ರಕ್ಚರ್ ನೋಡೋದಾದ್ರೆ ಸೊ 32 ರೀಜನ್ ಅಲ್ಲಿ AWS ಡೇಟಾ ಸೆಂಟರ್ಸ್ ಇದೆ ಅಕ್ರಾಸ್ ದಿ ಗ್ಲೋಬಲ್ ಅಲ್ಲಿ. ಸೊ 102 ಅವೈಲಬಿಲಿಟಿ ಜೋನ್ಸ್ ಇದೆ. ಸೊ AWS ಮಾರ್ಕೆಟಿಂಗ್ ಅಲ್ಲಿ ಹೋಗೋದಾದ್ರೆ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡೋದಾದ್ರೆ ಸೊ ತುಂಬಾ ಚೆನ್ನಾಗಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಡೆಡಿಕೇಶನ್ ಇದೆ. ಮತ್ತೆ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಸೊ ವೆಬಿನಾರ್ ಮಾಡ್ಬಿಟ್ಟು ಅವರೆಲ್ಲ ನಿಮ್ಗೆ ಏನೇನ್ ಬೇಕು ಡಾಕ್ಯುಮೆಂಟೇಶನ್ಗೆ ಸೊ ಎಲ್ಲಾನು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಬಂದ್ಬಿಟ್ಟು ಸೊ ಮೋಸ್ಟ್ ಆಫ್ ದಿ ಕಂಪನಿ ದೇ ಆರ್ ಪ್ರಿಪೇರಿಂಗ್ ವಿತ್ ದಿ AWS. ಸೊ ಡಾಕ್ಯುಮೆಂಟೇಶನ್ ಇರ್ಬೋದು,
ಕಾಸ್ಟ್ ವೈಸ್ ಆಗಿರ್ಬೋದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡೋದಾದ್ರೆ ಸೊ ಮಾರ್ಕೆಟ್ ಅಲ್ಲಿ ಟಾಪ್ 1 ಅಲ್ಲಿ ಇರೋದು AWS. ಸೊ ಸೆಕೆಂಡ್ ಒನ್ ನೋಡ್ತೀನಿ ಅಂದ್ರೆ ಅಜೋರ್ ಇದೆ, ಆಮೇಲೆ ಗೂಗಲ್ ಕ್ಲೌಡ್ ಇದೆ, ಅಲಿಬಾಬಾ, ಸೊ ಅದರ್ ಕ್ಲೌಡ್ಸ್ ಇದೆ. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಸೊ ಮಾರ್ಕೆಟ್ ಅಲ್ಲಿ ಇರೋದು AWS ಮಾತ್ರ. ಓಕೆ, ಸೊ ಹಾಗಾದ್ರೆ ಹೆಚ್ಚಿನ ಕಂಪನೀಸ್ ಎಲ್ಲ ಇದು ಯೂಸ್ ಮಾಡೋದೇ AWS. ಸೊ which is really good. I think start ಆದದ್ದು ಸಹ AWS ಇಂದ with the cloud engineer or the cloud products which we are using. ಸೊ ಮತ್ತೆ ಬೇರೆ ಕಂಪನೀಸ್ ಆರ್ ಇವರೆಲ್ಲ ಮೈಕ್ರೋಸಾಫ್ಟ್ ಆಗಿರ್ಲಿ ಅಂಡ್ ಗೂಗಲ್ ಅಂಡ್ ಆಲ್ಸೋ ದೇರ್ ಇಸ್ ಅಲಿಬಾಬಾ. ಸೊ ಹಲವಾರು ಬೇರೆಯವರದ್ದು ಓನ್ ಇದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗುಡ್. ಸೊ ಈಗ ಇನ್ನೊಂದು ಸರ್ ಏನಂದ್ರೆ ನಾವೊಂದು ಚಿಕ್ಕೊಂದು ಸಿನಾರಿಯೋ ತಗೊಳ್ಳುವ, ಸೊ ದಟ್ ನಮ್ಮ ವ್ಯೂವರ್ಸ್ಗೆ ಆಗಿರ್ಲಿ ಅವ್ರ ಸ್ಟೂಡೆಂಟ್ಸಿಗೆ ಹೂ ಆರ್ ದೇರ್ ಇನ್ ಟುಡೇಸ್ ಸೆಷನ್ಗೆ ಜಾಯಿನ್ ಆದವರಿಗೆ ಒಂದು ಐಡಿಯಾ ಸಿಗ್ಲಿಕ್ಕೆ. ಈಗ ನಾವು ಇದನ್ನೆಲ್ಲ ನೋಡ್ತೇವೆ. ಸೊ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಯೂಸ್ ಕೇಸ್ ಆಫ್ ದ ಕ್ಲೌಡ್ ಇಂಜಿನಿಯರ್, ಅವರ ರೋಲ್ ಈ ಪರ್ಟಿಕ್ಯುಲರ್ ಸಿನಾರಿಯೋಲ್ಲಿ ಹೇಗಿರ್ತದೆ ಅಂತ. ಈಗ ನಾವು ಹಲವಾರು ಇ ಕಾಮರ್ಸ್ ವೆಬ್ಸೈಟ್ಸ್ ಎಲ್ಲ ಯೂಸ್ ಮಾಡ್ತೇವೆ, ಲೈಕ್ ಅಮೆಝಾನ್ ಆಗಿರ್ಲಿ ಆರ್ ಫ್ಲಿಪ್ಕಾರ್ಟ್ ಆಗಿರ್ಲಿ. ಸೊ ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಎಲ್ಲ ದೇರ್ ವಿಲ್ ಬಿ ಟೈಮ್ಸ್ ಅವರೊಂದು ಈಗ ಅಮೆಝಾನ್ ಇದೊಂದು ಬಿಗ್ ಬಿಲಿಯನ್ ಡೇ ಅಂತೆಲ್ಲ ಹೇಳ್ತಾರೆ. ಸೊ ಅವರು ಹಲವಾರು ಆಫರ್ಸ್ ಎಲ್ಲ ಕೊಡ್ತಾರೆ ಅವರ ಪ್ರಾಡಕ್ಟ್ಸ್ಗೆ ಸೆಲ್ ಮಾಡೋದಕ್ಕೆಲ್ಲ. ಸೊ ಅಲ್ಲಿ ಅವಾಗ ಏನಾಗತ್ತೆ ಅಂದ್ರೆ ಹೆಚ್ಚು ಯೂಸರ್ಸ್ ಆ ಟೈಮಿಗೆ ಇದು ಬರ್ತಾರೆ ಅಂಡ್ ಟ್ರಾಫಿಕ್ ಅಲ್ಲಿ ಹೆಚ್ಚು ಇರ್ತದೆ. ಸೊ ಆ ಟೈಮ್ ಆ ಪರ್ಟಿಕ್ಯುಲರ್ ಸಿನಾರಿಯಲ್ಲಿ ಒಂದು ಕ್ಲೌಡ್ ಇಂಜಿನಿಯರ್ ಇದು ರೋಲ್ ಎಂತ ಇರ್ತದೆ ಸರ್, ಹೇಗಿರ್ತದೆ? ಅವ್ರು ಹೇಗೆ ಪರ್ಟಿಕ್ಯುಲರ್ ಸಿಚುವೇಶನ್ ಆರ್ ಸಿನಾರಿಯೋ ಆ ಪರ್ಟಿಕ್ಯುಲರ್ ಟೈಮ್ ಅನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸೊ ನೀವು ಹೇಳ್ತಾ ಇರೋ ಪ್ರಕಾರ ಸೊ ಇ ಕಾಮರ್ಸ್ ವೆಬ್ಸೈಟ್ ಇದೆ. ಸೊ ಇವಾಗ ಸೊ ನನ್ನ ಏನಿದೆ ಅಂದ್ರೆ ಸೊ ನನ್ನ ಕಂಪ್ನಿ ಬಂದ್ಬಿಟ್ಟು ಐ ಆಮ್ ಆಸ್ ಅ ವರ್ಕಿಂಗ್ ವಿತ್ ದಿ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್. ಸೊ ನಮ್ಮ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಲೈವ್ ಇದೆ, ಇ ಕಾಮರ್ಸ್ ವೆಬ್ಸೈಟ್ ಇದೆ. So we are going to give us some discount. So most of the people in that time they are using the so like 1 crore ಆಗಿರ್ಬೋದು, 2 crore ಆಗಿರ್ಬೋದು. ಸೊ ಲಾರ್ಜ್ ಅಮೌಂಟ್ ಆಫ್ ದಿ ಯೂಸರ್ಸ್ ಬಂದ್ರು ನನ್ನ ಅಪ್ಲಿಕೇಶನ್ ಯಾವತ್ತೂ ಸ್ಲೋ ಆಗಬಾರ್ದು. ಸೊ ಈ ತರ ಸಿಚುವೇಶನ್ ಅಲ್ಲಿ ಆಸ್ ಅ ಕ್ಲೌಡ್ ಇಂಜಿನಿಯರ್ ಮತ್ತೆ ಡೆವಾಪ್ಸ್ ಇಂಜಿನಿಯರ್ ರೋಲ್ ಏನಿರುತ್ತೆ ಅಂದ್ರೆ ಸೊ ಬೇಸಿಕ್ಲಿ ಬಂದ್ಬಿಟ್ಟು ಇದನ್ನ ಸೊ ಆಟೋಮೇಟ್ ಪ್ರೋಸೆಸ್ ನ ಮಾಡ್ಬೇಕು ನಾವು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೊ ನನ್ನ ಹತ್ರ ಬಂದ್ಬಿಟ್ಟು ಜಸ್ಟ್ ಏನೋ ಸ್ಯಾಂಪಲ್ ಆಗಿ 10 lakhs ಯೂಸರ್ ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಐ ವಾಂಟ್ ಟು ಸೇವ್ ಸಮ್ ಕಾಸ್ಟ್ ಇನ್ ದಿ ಕಂಪ್ನಿ ಪರ್ಸ್ಪೆಕ್ಟಿವ್. ಸೊ ಇವಾಗ 1 lakh ಯೂಸರ್ಸ್ ಬಂದಿದ್ದಾರೆ ಅಂದ್ರೆ ನನ್ಗೆ ಒಂದ್ ಸರ್ವರ್ ಮೇಲೆ ಫಾರ್ ಎಕ್ಸಾಂಪಲ್ ಇವಾಗ 1 lakh ಯೂಸರ್ಸ್ ನಾನು ಒಂದ್ ಸರ್ವರ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂದ್ರೆ ಸೊ ಸಪೋಸ್ ಇವಾಗ 2 lakh ಬಂತು ಅಂದ್ರೆ ಆಟೋಮೇಷನ್ ಪ್ರೋಸೆಸ್ ನಾನು ಮಾಡ್ಬೇಕಿಲ್ಲ. ಸೊ ಆಟೋಮೇಷನ್ ಅಂದ್ರೆ ಸೊ ಐ ನೀಡ್ ಟು ಸೆಟ್ ಅಪ್ ಸಮ್ ರೂಲ್ಸ್ ಇನ್ ದಿ ಸರ್ವರ್. ಲೈಕ್ ಮೈ ಪ್ರೆಸೆಂಟ್ ಒಂದ್ ಸರ್ವರ್ ಬಂದ್ಬಿಟ್ಟು 70% ಏನಾದ್ರೂ CPU ಯುಟಿಲೈಸೇಷನ್ ಹೋಗುತ್ತೆ ಅಂದ್ರೆ ನನಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಸರ್ವರ್ ಬರ್ಬೇಕು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನನಗೆ ಎಷ್ಟು ಸರ್ವರ್ ಲಾಂಚ್ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ದಿ ಯೂಸರ್ ಆಗಿರ್ಬೋದು. ಸೊ ನನಗೆ ನೆಟ್ವರ್ಕ್ ಟ್ರಾಫಿಕ್ ಮೇಲೆನೂ ಸೆಟ್ ಮಾಡ್ಕೋಬಹುದು ಅಥವಾ CPU ಯುಟಿಲೈಸೇಷನ್ ಮೇಲೆನೂ ಸೆಟ್ ಮಾಡ್ಕೋಬಹುದು. ಸೊ ಬಟ್ ಇದನ್ನ ಮಾನಿಟರ್ ಮಾಡಿಬಿಟ್ಟು ಯಾವತ್ತೂ ಅಪ್ಲಿಕೇಶನ್ ಡೌನ್ ಆಗ್ಬಾರ್ದು ಆ ರೀತಿ ನಾನು ಕಂಪ್ನಿಗೆ ಆಟೋಮೇಷನ್ ಮಾಡ್ಬಿಟ್ಟು ಸೊ ಅವರ ಬಿಗ್ ಬಿಲಿಯನ್ ಡೇನ ಸಕ್ಸಸ್ ಮಾಡಿಕೊಡುವಂತ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರುತ್ತೆ. ಹೂ working with the as a cloud engineer or DevOps engineer. Hope this is clear to you. Yeah, so that is ಅದೇ ಕ್ಲಿಯರ್ ಆಗಿರ್ತದೆ. ಸೊ ಬೇರೆ ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಸಿನಾರಿಯಲ್ಲಿ ಏನೆಲ್ಲ ಚಾಲೆಂಜಸ್ ಈಗ ಒಂದು ಕ್ಲೌಡ್ ಇಂಜಿನಿಯರ್ ಇದು ಫೇಸ್ ಮಾಡ್ತಾರೆ? ಲೈಕ್ ಈಗ ಅವರು ಅದನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಎಷ್ಟು ಟೈಮ್ ಜೊತೆ ಇದು ಪ್ರಿಪೇರ್ ಆಗಿರ್ಬೇಕು? So we need to, it will take us some around, 5 to 6 days work. So we need to backgroundly set up some servers, infrastructure. So ನಮ್ಗೆ ಗೊತ್ತಿರಲ್ಲ ಎಷ್ಟು ಯೂಸರ್ಸ್ ಬರ್ತಾರೆ, ಎಷ್ಟು ಕ್ರೋಸ್ ಜನ ಬರುತ್ತಾರೆ. ಸೊ ನಮ್ಗೇನು ಗೊತ್ತಿರಲ್ಲ, ಬಟ್ ವಿ ನೀಡ್ ಟು ಸೆಟ್ ಅಪ್ ದಿ ಇನ್ಫ್ರಾಸ್ಟ್ರಕ್ಚರ್. ಸೊ ಆ ರೀತಿ ನಾವು ಆಟೋಮೇಷನ್ ಮಾಡ್ಬಿಟ್ಟು ಸೊ ನಮ್ಮ ಅಪ್ಲಿಕೇಶನ್ ಪ್ರಾಪರ್ ಆಗಿ ಸೊ ಎಷ್ಟೇ ಟ್ರಾಫಿಕ್ ಬಂದ್ರು ಸೊ QA ಟೀಮ್ ಅಂತ ಇರುತ್ತೆ. ಸೊ ದೇ ವಿಲ್ ಸೆಟ್ ಅಪ್ ಸಮ್ ಟ್ರಾಫಿಕ್ ಲೈಕ್ 1 crore ಬಂದ್ರೆ ನಮ್ಮ ಅಪ್ಲಿಕೇಶನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗ್ಬೇಕು ಅಂತ. ಸೊ ವಿ ವಿಲ್ ಟೆಸ್ಟ್ ಇನ್ ಟು ದಿ ಡೆವಲಪ್ಮೆಂಟ್ ಇನ್ಸ್ಟನ್ಸ್ ಫಸ್ಟ್. So if it is successfully or perfectly worked, then we will implement same into the production. So next ಏನಂದ್ರೆ ಸರ್, ಈಗ ನಾವು the main thing ನಾವು ಈ ಪರ್ಟಿಕ್ಯುಲರ್ ಸೆಷನ್ ಯಾಕೆ ಮಾಡಿದ್ದೇವೆ, ಸೊ ಇಟ್ ಇಸ್ ಫಾರ್ ಈ AWS ಗ್ಲೋಬಲ್ ಸರ್ಟಿಫಿಕೇಶನ್ ಅಂದ್ರೆ ಏನು ಸರ್? ಸೊ ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ?
ಓಕೆ, ಸೊ ಬೇಸಿಕ್ಲಿ ಬಂದ್ಬಿಟ್ಟು ಸೊ ಗ್ಲೋಬಲ್ ಸರ್ಟಿಫಿಕೇಶನ್ ಅಂದ್ರೆ ಸೊ ಯಾರು ಕ್ಲೌಡ್ ಪ್ರೊವೈಡರ್ ಇದಾರಲ್ಲ ಸೊ ದೇ ಆರ್ ಆಲ್ಸೋ ಟೇಕಿಂಗ್ ದಿ ಎಕ್ಸಾಮ್. ಸೊ ಹೂ ಹ್ಯಾವ್ ಆಲ್ರೆಡಿ ವರ್ಕಿಂಗ್ ಆಗಿರ್ಬೋದು, ಸೊ ಯಾರು ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಅಥವಾ ಸೊ ಫ್ರೆಶ್ ಜಸ್ಟ್ ಕಲ್ತಿದ್ದೀನಿ ಕ್ಲೌಡ್ ಬಗ್ಗೆ ಅನ್ನೋರಾಗಿರ್ಬೋದು. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಸರ್ಟಿಫಿಕೇಶನ್ ಇದೆ. ಸೊ ಯಾರು ಬಿಗ್ನರ್ ಆಗಿ ಸೊ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಪ್ರಾಕ್ಟೀಷನರ್ ಅಂತ ಸರ್ಟಿಫಿಕೇಶನ್ ಇದೆ. ಸೊ ಇಲ್ಲ ನಾನು ಆಲ್ರೆಡಿ 2 to 3 years ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ವಾಂಟ್ ಟು ಶೋ ಸಮಥಿಂಗ್ ಇನ್ ಮೈ ರೆಸ್ಯೂಮ್. ಸೊ ಅವ್ರಿಗೆಲ್ಲ ಸೊ ಅವರ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೋಸ್ಕರ ಅವರು ಕೀಪ್ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಕ್ಲೌಡ್ ಬಂದ್ಬಿಟ್ಟು ಎವ್ರಿ ಡೇ ಅವರು ಅಪ್ಡೇಷನ್ ಕೊಡ್ತಾ ಇದ್ದಾರೆ. ಸೊ ಇಂಡಸ್ಟ್ರಿ ಒಳಗಡೆ ಏನೇನ್ ಬೇಕು ಹೊಸ ಟೆಕ್ನಾಲಜಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಎಲ್ಲಾ ಟೆಕ್ನಾಲಜಿ ಬಗ್ಗೆ ಸೊ ಯಾವ ರೀತಿ ಎಫೆಕ್ಟಿವ್ ಆಗಿ ಸೊ ಇಂಪ್ಲಿಮೆಂಟೇಷನ್ ನಿಮ್ಮ ಕಂಪನಿಯಲ್ಲಿ ಮಾಡ್ತಾ ಇದ್ದೀರಾ. ಸೊ ಬೇಸ್ಡ್ ಆನ್ ದಟ್ ಅದ್ರ ಎಲ್ಲಾ ರಿಕ್ವೈರ್ಮೆಂಟ್ ನಿಮ್ಗೆ ಗೊತ್ತಿದ್ರೆ ಸೊ 100% ನೀವು ಆ ಸರ್ಟಿಫಿಕೇಶನ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸೊ ಸರ್ಟನ್ ರಿಸೋರ್ಸಸ್ ನ ಕೊಡ್ತಾರೆ ನಿಮ್ಗೆ ಲರ್ನಿಂಗ್ ಗೋಸ್ಕರ, ಎಲ್ಲಾ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಬಿಟ್ಟು ಸೊ ಆ ಎಕ್ಸಾಮ್ ನ ನೀವು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟು ಒನ್ಸ್ ಕ್ಲಿಯರ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದ ಸರ್ಟಿಫಿಕೇಟ್. ಬಟ್ ಆ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಬಂದ್ಬಿಟ್ಟು ಸೊ 3 years ಇರುತ್ತೆ. ಓಕೆ, ಸೊ ಸರ್ ಈಗ ನೀವು ಇದು ಹೇಳಿದ್ದೀರಿ ಗ್ಲೋಬಲ್ ಸರ್ಟಿಫಿಕೇಶನ್ ಅಂತ. ಸೊ ಇದ್ರದ್ದು ಮತ್ತೆ ಈಗ ನಮ್ಮದು ಹಲವಾರು ಇನ್ಸ್ಟಿಟ್ಯೂಟ್ಸ್ ಆರ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಇರ್ತದೆ. ಈಗ ನಮ್ಮದೇ ಮೈಕ್ರೋ ಡಿಗ್ರಿಯಲ್ಲಿ ಕೂಡ ವಿ ಆರ್ ಆಲ್ಸೋ ಇನ್ ಎಟೆಕ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಕೂಡ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಯಾರಾದರೂ ನಮ್ಮ ಈ AWS ಕೋರ್ಸ್ಗಾಗಿರ್ಲಿ ಎನ್ರೋಲ್ ಆಗಿದ್ರೆ, ಎನ್ರೋಲ್ ಆದ ನಂತರ ಕೋರ್ಸ್ ಎಲ್ಲ ಕಂಪ್ಲೀಷನ್ ಆದ ನಂತರ ನಾವು ಕೂಡ ಒಂದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೇವೆ. ಸೊ ಈಗ ನಮ್ಮ ಸರ್ಟಿಫಿಕೇಟ್ ಆಗಿರ್ಲಿ ಮತ್ತೆ ಈ AWS ನವರದು ಈ ಗ್ಲೋಬಲ್ ಸರ್ಟಿಫಿಕೇಶನ್ ಆಗಿರ್ಲಿ, ಇದರದ್ದು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಸರ್ಟಿಫಿಕೇಟ್ಸ್? ಯಾ, ಸೊ ಇನ್ಸ್ಟಿಟ್ಯೂಟ್ ಲೆವೆಲ್ ಬಂದ್ಬಿಟ್ಟು ಸೊ ಆಸ್ ಅ ಪ್ರೆಷರ್ ಆಗಿ ನೀವು ಕಂಪ್ನಿಗೆ ಹೋಗ್ತೀನಿ ಅಂದ್ರೆ ಸೊ ಇಟ್ ವಿಲ್ ಬೆನಿಫಿಟ್ ಫಾರ್ ಯು. ಸೊ ಆಲ್ರೆಡಿ ನೀವು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸೊ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಕಲ್ತಿದ್ರೆ ಅಂತ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ಸರ್ಟಿಫಿಕೇಶನ್ ತಗೋಬಹುದು. ಬಟ್ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಹೋದ್ರೆ ಸೊ ಏನು ಅಂದ್ರೆ ಸೊ ಕಂಪ್ನಿ ವಾಂಟ್ಸ್ ಟು ಶೋ ಸಮಥಿಂಗ್ ವಿತ್ ದರ್ ಕ್ಲೈಂಟ್. ಸೊ ಇವಾಗ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ಸರ್ಟಿಫಿಕೇಶನ್ ನನ್ನ ಹತ್ರ ಇದೆ, ಸೊ ಓಕೆ ಫೈನ್, ಸೊ ಐ ಕ್ಯಾನ್ ಏಬಲ್ ಟು ಗೆಟ್ ದಿಸ್ ಅನ್ ದಿ ಟಾಸ್ಕ್. ಸೊ ನಾನು ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಬಟ್ ಗ್ಲೋಬಲ್ ಸರ್ಟಿಫಿಕೇಟ್ ಇಂದ ಮೇನ್ ಅಡ್ವಾಂಟೇಜಸ್ ಏನು ಅಂದ್ರೆ ಸೊ ನಿಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ ದಿ ಎಂಡ್ ಟು ಎಂಡ್ ಅಂತ. ಸೊ ಎಂಡ್ ಟು ಎಂಡ್ ನಿಮ್ಗೆ ಗೊತ್ತಿದೆ. ಸೊ ಗ್ಲೋಬಲ್ ಸರ್ಟಿಫಿಕೇಶನ್ ಇಟ್ಸ್ ವ್ಯಾಲ್ಯೂಡ್ ಫಾರ್ ಯುವರ್ ರೆಸ್ಯೂಮ್. ಸೊ ಹಾಗೆ ಅದನ್ನೇ ರೆಸ್ಯೂಮ್ ಅದೇ ಸರ್ಟಿಫಿಕೇಶನ್ ಇಂದ ಏನ್ ಮಾಡುತ್ತೆ ಅಂದ್ರೆ ಕಂಪ್ನಿ ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಳುತ್ತೆ. ಸೊ ಕ್ಲೈಂಟ್ ಗೆ ತೋರಿಸುತ್ತೆ ವಿ ಹಾವ್ ಅ ಸರ್ಟಿಫೈಡ್ ಕ್ಯಾಂಡಿಡೇಟ್ಸ್ ಇನ್ ಅವರ್ ಕಂಪ್ನಿ ಅಂತ. ಸೊ ಒನ್ ಈಸ್ ಯುವರ್ ಕರಿಯರ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಅಂಡ್ ಅನದರ್ ಒನ್ ಫಾರ್ ಕಂಪ್ನಿ ಪರ್ಸ್ಪೆಕ್ಟಿವ್. ಓಕೆ, ಸೊ ಥ್ಯಾಂಕ್ ಯು ಸರ್. ದಟ್ ಇಸ್ ಸಮಥಿಂಗ್, ಇದು ಎಲ್ಲರಿಗೂ ಒಂದು ಐಡಿಯಾ ಕೂಡ ಸಿಗುತ್ತೆ, ಆರ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಟೈಪ್ಸ್ ಆಫ್ ಸರ್ಟಿಫಿಕೇಟ್ಸ್. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗುಡ್. ಸೊ ಈಗ ಇನ್ನೂ ಒಂದು ಕ್ವಶನ್ಸ್ ಸ್ಟೂಡೆಂಟ್ಸಿಗೆ ಆರ್ ಪಾರ್ಟಿಸಿಪೆಂಟ್ಸ್ಗೆಲ್ಲ ಇರ್ತದೆ ಏನಂದ್ರೆ, ಹಾಗಾದ್ರೆ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ಅನ್ನು ಹೇಗೆ ಪಡಿಸ್ಬೋದು? ಸೊ ಈ ಸರ್ಟಿಫಿಕೇಟ್ ಹೇಗೆ ಸಿಗ್ತದೆ? ಸೊ ನಾವು ಏನ್ ಮಾಡ್ಬೇಕು ಈ ಸರ್ಟಿಫಿಕೇಟ್ ಸಿಗ್ಲಿಕ್ಕೆ? ಎಲ್ಲಿ ಈಗ ಮೈಕ್ರೋ ಡಿಗ್ರಿಯಲ್ಲಿ ನಮ್ಗೆ ಈ ಗ್ಲೋಬಲ್ ಸರ್ಟಿಫಿಕೇಶನ್ ಗೆ ಅಪ್ಲೈ ಮಾಡ್ಬೋದು, ಅವ್ರ ಬೇರೆ ರೀತಿ ಅಮೆಝಾನ್ ಅವರ ಹತ್ರ ಏನಾದ್ರು ಹೋಗಿ ಮೇಲ್ ಹಾಕಿ ಅವ್ರು ಹೇಗೆ ಇದು ಮಾಡ್ಬೋದು ಸರ್? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಯಾವುದೇ ಒಂದು ಕ್ಲೌಡ್ ಪ್ರೊವೈಡರ್ ಹೋದ್ರೆ ಸೊ ಫಾರ್ ಎಕ್ಸಾಂಪಲ್ AWS ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಸೊ ಸರ್ಟಿಫಿಕೇಶನ್ ಅಂತ ಟೀಮ್ ಇರುತ್ತೆ. ಸೊ ಅವ್ರದೇ ವೆಬ್ಸೈಟ್ ಹೋದ್ರೆ ಸೊ ನಿಮ್ಗೆ ಸಿಗುತ್ತೆ ಡೀಟೇಲ್ಸ್ ಎಲ್ಲಾನು. ಸೊ ಫಾರ್ ಎಕ್ಸಾಂಪಲ್ AWS ಸರ್ಟಿಫಿಕೇಶನ್ ಅಂತ ಹೋದ್ರೆ ಸೊ ಗ್ಲೋಬಲ್ ಸರ್ಟಿಫಿಕೇಶನ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಯು ನೀಡ್ ಟು ರಿಜಿಸ್ಟರ್ ಫಸ್ಟ್. ಸೊ ಒನ್ಸ್ ರಿಜಿಸ್ಟರ್ ಆದ್ಮೇಲೆ ಸೊ ಬಿಫೋರ್ ಗೋಯಿಂಗ್ ಟು ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಯು ನೀಡ್ ಟು ಲರ್ನ್. ಸೊ ಯಾವ ರೀತಿ ಏನೋ ಕ್ವಶನ್ಸ್ ಬರುತ್ತೆ, ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಸೊ ಆರ್ಕಿಟೆಕ್ಚರ್ ಬೇಸ್ಡ್ ಯಾವ ಕ್ವಶನ್ಸ್ ಬರುತ್ತೆ, ಯು ನೀಡ್ ಟು ಪ್ರಿಪೇರ್ ಫಸ್ಟ್. ಸೊ ದೆನ್ ಯು ನೀಡ್ ಟು ಶೆಡ್ಯೂಲ್ ಯುವರ್ ಎಕ್ಸಾಮ್ಸ್. ಸೊ ಆ ಒಂದು ಎಕ್ಸಾಮ್ಸ್ ಬಂದ್ಬಿಟ್ಟು ಸೊ ಅವ್ರದೇ ಆದಂತ ಇನ್ಸ್ಟಿಟ್ಯೂಷನ್ ಇದೆ. ಸೊ ನೀವು ಇನ್ಸ್ಟಿಟ್ಯೂಷನ್ ಹೋಗ್ಬಿಟ್ಟು ಎಕ್ಸಾಮ್ ನ ಬರ್ಬೋದು, ಅಥವಾ ಸೊ ಇಲ್ಲ ನನ್ಗೆ ಆ ಕಡೆ ಹೋಗಕ್ ಆಗಲ್ಲ ಅಂದ್ರೆ ಸೊ ಮನೆಯಿಂದನೂ ಎಕ್ಸಾಮ್ ನ ತಗೊಳ್ಬಹುದು. ಬಟ್ ಫಸ್ಟ್ ಯು ನೀಡ್ ಟು ರಿಜಿಸ್ಟರ್ ಯುವರ್ ಎಕ್ಸಾಮ್. ಸೊ $150 ಇರುತ್ತೆ. ಸೊ ಯಾರು ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಸರ್ಟಿಫಿಕೇಟ್ ಹೋಗ್ತೀನಿ ಅನ್ನೋರಿಗೆ ಮಾತ್ರ $100 ಬಂದ್ಬಿಟ್ಟು ಪ್ರಾಕ್ಟೀಸ್ ನ ಸರ್ಟಿಫಿಕೇಶನ್ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸೊ ಬಂದ್ಬಿಟ್ಟು ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಕ್ಲಿಯರ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಯು ಆಲ್ರೆಡಿ ಪೇಡ್ ದಟ್ ಅಮೌಂಟ್. ಇಫ್ ಇಟ್ ಇಸ್ ಫೇಲ್ಡ್ ಸೊ ಅಮೌಂಟ್ ವಿಲ್ ನಾಟ್ ರೀಫಂಡ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಟ್ ಸೊ 100% ಪ್ರಾಪರ್ ಆಗಿ ಸೊ ಡಾಕ್ಯುಮೆಂಟೇಶನ್ ಎಲ್ಲ ಕಲ್ತ್ಬಿಟ್ಟು ಸೊ ಆನ್ಲೈನ್ ಎಲ್ಲ ಸ್ಟಡಿ ಮಟೀರಿಯಲ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಒನ್ಸ್ ರಿಜಿಸ್ಟರ್ ಆದ್ಮೇಲೆ ಸೊ ಸ್ಟಡಿ ಮಟೀರಿಯಲ್ ಎಲ್ಲ ಕಂಪ್ಲೀಟ್ ಆಗಿ ಗೈಡ್ ಮಾಡ್ಮೇಲೆ ಸೊ ಆನ್ಲೈನ್ ಅಲ್ಲಿ ಸ್ವಲ್ಪ ಕ್ವಿಜಸ್ ಸಿಗುತ್ತೆ ನಿಮ್ಗೆ ಫ್ರೀ ಆಗಿ. ಸೊ ಎಕ್ಸಾಮ್ ಸರ್ಟಿಫಿಕೇಶನ್ ಕ್ವಿಜಸ್ ಆ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ಸೊ ಇಫ್ ಇಸ್ ಎವ್ರಿಥಿಂಗ್ ಫೈನ್ ದೆನ್ ಯು ಕ್ಯಾನ್ ಗೋ ಹೆಡ್ ಅಂಡ್ ಶೆಡ್ಯೂಲ್ ಯುವರ್ ಎಕ್ಸಾಮ್.
ಓಕೆ. ಸೊ ಸರ್, ಈಗ ನೀವು ಇದು ಹೇಳಿದ್ರಿ, ದೇರ್ ಇಸ್ ಪ್ರಾಕ್ಟಿಷನರ್ ಅಂತ, ಮತ್ತೆ ಇದು ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಅಂತ ಸಹ ನೀವು ಇದು ಮೆನ್ಷನ್ ಮಾಡಿದ್ದೀರಿ. ಅಂಡ್ Yes. ನೀವು ಇದು ಪ್ರಾಕ್ಟಿಷನರ್ ಇದೊಂದು $100 ಅಂತ ಹೇಳಿದ್ದೀರಿ. ಸೊ ಈಗ Yes. ಆಸ್ ಅ ಫ್ರೆಶರ್, ಈಗ ನಾನು ನಾನೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ AWS ಕೋರ್ಸ್ ಎಲ್ಲ ಈಗ ನಾವು ಇದು ಕಂಪ್ಲೀಟ್ ಮಾಡಿದ್ವಿ. ಈಗ ಮೈಕ್ರೋ ಡಿಗ್ರಿಯಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೇನೆ ಅಂತ ತಿಳಿಸ್ಕೊಳ್ಳುವ. ಸೊ ನಾನು ಇದು ಕಂಪ್ಲೀಟ್ ಮಾಡಿದ ನಂತರ ನಾನು ಇದು ಫಸ್ಟಿಗೆ ಪ್ರಾಕ್ಟಿಷನರ್ ಇದೆ ಬರಬೇಕಾ, ಆರ್ ನನಗೆ ಡೈರೆಕ್ಟ್ಲಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಇದೆ ಗ್ಲೋಬಲ್ ಸರ್ಟಿಫಿಕೇಶನ್ ಗೆ ರಿಜಿಸ್ಟರ್ ಮಾಡಬಹುದಾ, ಅದು ಹೇಗೆ ಇರ್ತದೆ ಸರ್? ಸೊ ಫಸ್ಟ್ ಡೈರೆಕ್ಟ್ಲಿ ಬಂದ್ಬಿಟ್ಟು, ಸೊ ಮೈ ಸಜೆಷನ್ ಇಸ್ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಸೊ ಸೊಲ್ಯೂಷನ್ ಆರ್ಕಿಟೆಕ್ಟ್ ಕಲ್ತಿದ್ದೀನಿ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ದಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಆಸ್ ವೆಲ್. ಸೊ ನನಗೆ ಸೊ ಕಂಪ್ಲೀಟ್ ಆಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲ, ಎಂಡ್ ಟು ಎಂಡ್ ಏನು ಗೊತ್ತಿಲ್ಲ ಅಂದ್ರೆ, ಸೊ ನನಗೆ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಇನ್ನೂ ನಾಲೆಜ್ ಬಂದಿಲ್ಲ ಅಂದ್ರೆ, ಸೊ ಯು ಕ್ಯಾನ್ ಗೋ ವಿತ್ ಪ್ರಾಕ್ಟಿಷನರ್. ಸೊ ಇಲ್ಲ, ನನ್ಗೆ 100% ನನ್ಗೆ ಗೊತ್ತಿದೆ, ಐ ಹ್ಯಾವ್ ಸೋ ಮೆನಿ ಅವರ್ಸ್ ಐ ಹ್ಯಾವ್ ಸ್ಪೆಂಡ್ ವಿತ್ ದ ಪ್ರಾಕ್ಟಿಕಲ್ ಅಂಡ್ ಐ ಡಿಡ್ ಸೋ ಮೆನಿ ಡಾಕ್ಯುಮೆಂಟೇಶನ್, ಐ ರೀಡ್ ದಟ್, ಐ ಪ್ರಾಕ್ಟಿಸ್ ದಟ್, ದೆನ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ವಿತ್ ದಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್. ಓಕೆ. ಸೊ ಸರ್, ಈಗ ನಾವು ಇಲ್ಲಿಗ ಮೆನ್ಷನ್ ಮಾಡಿದ ಪ್ರಕಾರ ದೇರ್ ಇಸ್ ಪ್ರಾಕ್ಟಿಷನರ್ ಮೆನ್ಷನ್ ಮಾಡಿದ್ದೇವೆ, ಮತ್ತೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಅಂತ ಮೆನ್ಷನ್ ಮಾಡಿದ್ದೇವೆ. ಸೊ ಇದು ಬಿಟ್ಟು ಬೇರೆ ಏನಾದ್ರೂ ಸರ್ಟಿಫಿಕೇಟ್ಸ್ ಅವ್ರ ಬೇರೆ ಲೆವೆಲ್ಸ್ ಇದೆ ಏನಾದ್ರೂ ಇರ್ತದೆ ಸರ್? ಅದು ಹೇಗಿರ್ತದೆ, ಅದು ಲೆವೆಲ್ಸ್ ವೈಸ್ ಒಂದು ಸ್ವಲ್ಪ ತಿಳಿಸ್ತೀರಾ? ಸೊ ಬೇಸಿಕ್ಲಿ ಬಂದ್ಬಿಟ್ಟು ಪ್ರಾಕ್ಟಿಷನರ್ ಅಂತ ಸರ್ಟಿಫಿಕೇಶನ್ ಹೋಗ್ತೀನಿ ಅಂದ್ರೆ, ಸೊ ಬೇಸಿಕ್ ಆಗಿ ಕ್ವಶನ್ಸ್ ಇರುತ್ತೆ. ಸೊ ಚಿಕ್ಕ ಸೊ ಒಂದು ಫುಲ್ ಫಾರ್ಮ್ ಆಗಿರ್ಬೋದು. ಸೊ ವಾಟ್ ಇಸ್ ದಟ್ S3 ಬಕೆಟ್ ಅನ್ನೋದು, ಸೊ ಸಿಂಪಲ್ ಸ್ಟೋರೇಜ್ ಸರ್ವಿಸಸ್ ಅಂತ ಒಂದು ಸರ್ವಿಸಸ್ ಇರುತ್ತೆ ಸ್ಟೋರೇಜ್ ಗೋಸ್ಕರ. ಆ ತರ ಬೇಸಿಕ್ ಆಗಿ ಬರುವಂತ ಕ್ವಶನ್ಸ್ ಬಂದ್ಬಿಟ್ಟು ಪ್ರಾಕ್ಟಿಷನರ್ ಇರುತ್ತೆ. ಸೊ ಇನ್ನು ಸೊಲ್ಯೂಷನ್ ಆರ್ಕಿಟೆಕ್ಟ್ ನೀವು ಏನಾದ್ರೂ ಎಕ್ಸಾಮ್ಸ್ ಹೋಗ್ತೀನಿ ಅಂದ್ರೆ, ಸೊ ಅದರಲ್ಲಿ ಸೊ 3 ಕೆಟಗರಿ ಆಗಿ ಡಿವೈಡ್ ಇರುತ್ತೆ. ಸೊ ಫಸ್ಟ್ ಕೆಟಗರಿ ಬಂದ್ಬಿಟ್ಟು, ಸೊ ಹೌ ಟು ಡಿಸೈನ್ ಯುವರ್ ಇನ್ಫ್ರಾಸ್ಟ್ರಕ್ಚರ್. ಸೊ ಒಂದು ಕಂಪ್ನಿಗೆ ನೀವೇ ಅಡ್ಮಿನ್, ಸೊ ಯು ನೀಡ್ ಟು ಡಿಸೈನ್ ಸಮಥಿಂಗ್. ಸೊ ಆ ರೀತಿ 30% ಕ್ವಶನ್ಸ್ ಬಂದ್ರೆ, ಇನ್ 30% ಬಂದ್ಬಿಟ್ಟು 30% ಕ್ವಶನ್ಸ್ ಬಂದ್ಬಿಟ್ಟು, ಸೊ ಸೆಕ್ಯೂರ್ ಆಗಿ ಆರ್ಕಿಟೆಕ್ಚರ್ ನ ಯಾವ ರೀತಿ ಡಿಸೈನ್ ಮಾಡ್ತೀರಾ, ಸೆಕ್ಯೂರಿಟಿ ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ತೀರಾ. ಸೊ ಥರ್ಡ್ ಬಂದ್ಬಿಟ್ಟು ನೆಕ್ಸ್ಟ್ ಏನು ಅಂದ್ರೆ ಕಾಸ್ಟ್ ಆಪ್ಟಿಮೈಸೇಷನ್. AWS will providing more than 200+ services, but how to effectively implement. So where you need to save the costs. Okay. So these categories will be there in the solution architect associate. ಓಕೆ. ಅದು ಬಿಟ್ಟು ಈಗ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಆದ ನಂತರ ಬೇರೆ ಏನಾದ್ರು ಸರ್ಟಿಫಿಕೇಶನ್ ಇರ್ತದೆ ಸರ್? ಸೊ yes, more certification ಇದೆ. ಸೊ DevOps engineer ಇದೆ, ಸೊ DevOps cloud developers ಅಂತ ಇದೆ. ಸುಮಾರು more than 10 certification ಕೂಡ ಇದೆ. ಸೊ ಅದು ಅಡ್ವಾನ್ಸ್ ಲೆವೆಲ್. ಸೊ ಇವಾಗ ಇಂಡಸ್ಟ್ರಿ when you get the more than 5 to 10 years of experience, then you can go with as a DevOps engineer or cloud administrator, Azure administrator certification. You are timely, so you can get that. Okay. So that is something that is really ಹೆಲ್ಪ್ಫುಲ್, ಬಿಕಾಸ್ ನಮಗೂ ಕೂಡ ಒಂದು ಐಡಿಯಾ ಸಿಗ್ತದೆ ಯಾವ ತರ ಈಗ ಇದು ಬೇರೆ ಬೇರೆ ಲೆವೆಲ್ಸ್ ಇದಿರ್ತದೆ ಅಂಡ್ ಎಷ್ಟು ಎಕ್ಸ್ಪೀರಿಯನ್ಸ್ ಅದಕ್ಕೆ ಬೇಕಾಗತ್ತೆ ಅಂಡ್ ಆಲ್ ದಟ್ ಆಸ್ಪೆಕ್ಟ್. ಸೊ ಸರ್, ಈಗ ನೀವು ಒಂದು ಮೆನ್ಷನ್ ಮಾಡಿದ್ದೀರಿ ಇನ್ ದ ಬಿಗಿನಿಂಗ್, ಏನಂದ್ರೆ ನೀವು ಹೇಳಿದ್ರಿ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ಸ್ ಗೆ ಒಂದು ವ್ಯಾಲಿಡಿಟಿ ಇರ್ತದೆ ಅಂತ, ಒಂದು 3 years ವ್ಯಾಲಿಡಿಟಿ ಇರ್ತದೆ ಅಂತ ಹೇಳಿದಿರಿ. ಸೊ ಹಾಗಾದ್ರೆ ಇದು 3 years ಆದ ನಂತರ ಮತ್ತೆ ನಾವು ಏನ್ ಮಾಡ್ಬೇಕು ಸರ್? ಈಗ ಈಗ $150 ಪೇ ಮಾಡ್ತಾರೆ, ಮತ್ತೆ ಅದಕ್ಕೆ ಮತ್ತೊಮ್ಮೆ ಇದು ವ್ಯಾಲಿಡಿಟಿ ಆದ ನಂತರ ಮತ್ತೊಮ್ಮೆ ಇದು $150 ಪೇ ಮಾಡಿ ಇದು ಎಕ್ಸಾಮ್ ಬರೀಬೇಕಾ, ಅದು ಹೇಗೆ? ಸೊ ಫಸ್ಟ್ ಬಂದ್ಬಿಟ್ಟು, ಸೊ ಸೊಲ್ಯೂಷನ್ ಆರ್ಕಿಟೆಕ್ಟ್ ಇಫ್ ಐ ಕ್ಲಿಯರ್ ದಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಸರ್ಟಿಫಿಕೇಟ್, ಇಟ್ಸ್ ವ್ಯಾಲಿಡಿಟಿ ಫಾರ್ 3 years. In 3 years I need to learn something different apart from that solution architect. ಸೊ 3 years ನನ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇದೆ, ಸೊ 3 year ವ್ಯಾಲಿಡಿಟಿ ಇದೆ. ಸೊ 3 year ಕಂಪ್ಲೀಟ್ ಆಗಿ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಇವಾಗ ನೆಕ್ಸ್ಟ್ ಎಕ್ಸ್ಪೈರ್ ಆಗೋಕ್ ಬಂದಿದೆ ನನ್ನ ಸರ್ಟಿಫಿಕೇಶನ್ ಸೊಲ್ಯೂಷನ್ ಆರ್ಕಿಟೆಕ್ಟ್. ಸೊ ಐ ನೀಡ್ ಟು ಪ್ಲಾನ್ ಫಾರ್ ಪ್ರಿಪೇರ್ ವಿತ್ ಸೊ ಸೊಲ್ಯೂಷನ್ ಆರ್ಕಿಟೆಕ್ಟ್ ಮಾಡ್ಕೋಬಹುದು. ಸೊ ಮಾಡ್ಕೊಂಡ್ಬಿಟ್ಟು ಅದನ್ನೇ ರಿನ್ಯೂವಲ್ ಮಾಡ್ಕೋಬಹುದು. ಇಲ್ಲ ಐ ವಾಂಟ್ ಟು ಲರ್ನ್ ಸಮಥಿಂಗ್ ಡಿಫರೆಂಟ್ ಅಂದ್ರೆ, ಸೊ ಯು ಕ್ಯಾನ್ ಗೋ ವಿತ್ ನೆಕ್ಸ್ಟ್ ಹೈಯರ್ ಲೆವೆಲ್ ಸರ್ಟಿಫಿಕೇಶನ್. So already you have completed a solution architect. So in case if needed, you can renew that certificate or you can go with the higher certification. Okay. So ಈಗ ಇದು ರಿನ್ಯೂ ಮಾಡ್ಲಿಕ್ಕೆ ನಾವು ಇದು $150 ಪೇ ಮಾಡಬೇಕು, or is there anything else that we need to do, sir? ಸೊ ಕೆಲವೊಂದು ಕೂಪನ್ಸ್ ಅಂತ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ವುಮನ್ಸ್ ಡೇ ಇರ್ಬೋದು, ವುಮನ್ಸ್ ಡೇಗೆ ಬಂದ್ಬಿಟ್ಟು ವುಮನ್ಸ್ ಯಾರೆಲ್ಲ ಎಕ್ಸಾಮ್ ಬರೀತಾ ಇದಾರೆ, ಸೊ ಅವರಿಗೆ 50% ಡಿಸ್ಕೌಂಟ್ ನ ಕೊಡ್ತಾರೆ. ಸೊ ಆ ಟೈಮ್ ಅಲ್ಲಿ ಆ ಕೂಪನ್ ಕೋಡ್ ನ ಇಸ್ಕೊಂಡ್ ಬಂದ್ಬಿಟ್ಟು, ಸೊ ಅದನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಪರ್ಟಿಕ್ಯುಲರ್ ಅಂದ್ರೆ AWS ಜೊತೆಗೆ ನೀವು ಟಚ್ ಅಲ್ಲಿ ಇರಬೇಕು ಸರ್ಟಿಫಿಕೇಶನ್ ಮಾಡ್ತೀನಿ ಅಂದ್ರೆ. ಸೊ ಸಮ್ ಟೈಮ್ ದೇ ಆರ್ ಪ್ರೊವೈಡಿಂಗ್ ದಿ ಆಫರ್ಸ್. ಸೊ ಆ ಕೂಪನ್ ನ ತಗೊಂಡ್ಬಿಟ್ಟು ಸೊ ಅಪ್ಲೈ ಮಾಡ್ಬಿಟ್ಟು ಆ ಟೈಮ್ ಅಲ್ಲಿ ಸೊ ಆಫರ್ ನೀವು ಗೆಟ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಸೊ ಒಂದ್ ಸರ್ಟಿಫಿಕೇಟ್ ಏನಾದ್ರೂ ನೀವು ಬೈ ಮಾಡಿದ್ರೆ, ಸೊ ಅವಾಗ್ಲೂ ನಿಮ್ಗೆ ಕೂಪನ್ ಕೋಡ್ ನ ಡಿಸ್ಕೌಂಟ್ ಕೊಡ್ತಾರೆ. ಸೊ ಆ ಕೂಪನ್ ಕೋಡ್ ತಗೊಂಡ್ಬಿಟ್ಟು ಡಿಸ್ಕೌಂಟ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಕೊಬಹುದು. ಓಕೆ, ಫೈನ್. ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಸೊ ಇದೊಂದು ಈಗ ಐಡಿಯಾ ಇದು ಸಿಕ್ಕಿದೆ.
ಸೊ ಈಗ ವಿ ಹ್ಯಾವ್ ಅಂಡರ್ಸ್ಟುಡ್ ಸರ್ಟಿಫಿಕೇಶನ್ಸ್ಗೆ ಇದು ಹೇಗೆ ರಿನ್ಯೂ ಮಾಡ್ಬೇಕಾಗತ್ತೆ ಅವ್ರು ಹೇಗೆ ಅಪ್ಲೈ ಮಾಡ್ಬೇಕಾಗತ್ತೆ ಅದೆಲ್ಲ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಏನಂದ್ರೆ ಸರ್, ಈಗ ಇದು ಇಂಟರ್ವ್ಯೂಸ್ ಕೊಡುವಾಗ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಶನ್ಸ್ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಒಂದು ಇದಿರ್ತದೆ. ಬಿಕಾಸ್ ಈಗ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಹೆಚ್ಚಿರಲ್ಲ. ಸೊ ಅಂತ ಸಿಚುವೇಶನ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ಇದ್ರೆ ಹೌ ಮಚ್ ಆಫ್ ಅ ವ್ಯಾಲ್ಯೂ ವಿಲ್ ಇಟ್ ಆಡ್ ಟು ದೆಮ್? ಗುಡ್ ಕ್ವಶನ್ ಸರ್. ಸೊ ಇವಾಗ ಬಂದ್ಬಿಟ್ಟು, ಸೊ ನಾನೇ ಒಂದು ಕಂಪ್ನಿಯಲ್ಲಿ ಬಂದ್ಬಿಟ್ಟು ನಾನೇ ಕ್ಲೌಡ್ ಇಂಜಿನಿಯರ್ಸ್ ನ ಹೈಯರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಸೊ ಮೋಸ್ಟ್ ಆಫ್ ದ ಪೀಪಲ್, ಸೊ ಯಾರೆಲ್ಲ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ಸರ್ಟಿಫಿಕೇಶನ್ ಇದ್ದಾರೆ, ಸೊ ಅದನ್ನ ನಾನು ಶಾರ್ಟ್ ಮಾಡ್ಬೇಕಾಗುತ್ತೆ. ಹೂ ಹ್ಯಾವ್ ಡನ್ ದಿ ಗ್ಲೋಬಲ್ ಸರ್ಟಿಫಿಕೇಶನ್, ಸೊ ಐ ನೀಡ್ ಟು ಪ್ರಿಪೇರ್ ಇನ್ ಬಿಕಾಸ್ ಹಿ ಆಲ್ರೆಡಿ ಡಿಡ್ ದಿಸ್ ಗ್ಲೋಬಲ್ ಸರ್ಟಿಫಿಕೇಶನ್. ಸೊ ಅದು ಬಂದ್ಬಿಟ್ಟು ವೆರಿ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಗ್ಲೋಬಲ್ ಸರ್ಟಿಫಿಕೇಶನ್ ಅಂದ್ರೆ, ಸೊ ಇಟ್ ಇಸ್ ಅ ಮೋರ್ ಅಡ್ವಾಂಟೇಜ್ ದನ್ ಯುವರ್ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಶನ್ಸ್ ಅಂತ. ಓಕೆ. ಸೊ ಇನ್ನೊಂದು ಸರ್, ಈಗ ನೀವು ಮೆನ್ಷನ್ ಮಾಡಿದಾಗ ನೀವೀಗ ಇದು ಇಂಟರ್ವ್ಯೂಸ್ ಎಲ್ಲ ಚೆಕ್ ಮಾಡುವಾಗ ಒಂದು ಇದು ನೋಡ್ತೀರಿ ಅವರದು ಗ್ಲೋಬಲ್ ಸರ್ಟಿಫಿಕೇಶನ್ ಆಗಿದೆ ಅಲ್ಲ ಅಂತ. ಸೊ ಒಮ್ಮೊಮ್ಮೆ ಕ್ಯಾಂಡಿಡೇಟ್ಸ್ಗೆ ಇದಾಗತ್ತೆ ಏನಂದ್ರೆ, ಹಾಗಾದ್ರೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಈ ಗ್ಲೋಬಲ್ ಸರ್ಟಿಫಿಕೇಶನ್ ಪಡ್ಕೊಳ್ಳೇಬೇಕಾ? ಇಸ್ ಇಟ್ ಅ ಕಂಪಲ್ಸರಿ ಥಿಂಗ್ ಆರ್ ಹೇಗಿರ್ತದೆ ಸರ್ ವೆನ್ ಯು ಆರ್? ಸೊ ಮ್ಯಾಂಡೇಟರಿ ಅಲ್ಲ. ಸೊ ಕೆಲವೊಂದು ಕಂಪನಿಯಲ್ಲಿ ಏನಿದೆ ಅಂದ್ರೆ, ಸೊ ಏನೋ ಪ್ರಿಪೇರ್ ಮಾಡಲ್ಲ. ಸೊ 100% ಗ್ಲೋಬಲ್ ಸರ್ಟಿಫಿಕೇಶನ್ ಇರಬಹುದು ಅಂತ ಇರಲ್ಲ. ಬಟ್ 100% ಏನು ಅಂದ್ರೆ, ಸೊ ಪರ್ಸ್ಪೆಕ್ಟಿವ್, ಸೊ ಮೋರ್ ಕಾಂಪಿಟೇಷನ್ ಬಂದ್ರೆ, ಸೊ ಕೆಲವೊಂದು ಟೈಮ್ ಅಲ್ಲಿ ಸರ್ಟಿಫಿಕೇಶನ್ ಕೂಡ ವ್ಯಾಲ್ಯೂ ಕೊಡುತ್ತೆ. ಸೊ ಅಂದ್ರೆ ಇವಾಗ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ, ಸೊ ನನ್ನ ಹತ್ರ ಗ್ಲೋಬಲ್ ಸರ್ಟಿಫಿಕೇಶನ್ ಇಲ್ಲ ಅಂದ್ರೆ, ಸೊ ಐ ಕೆನಾಟ್ ಅಂತಾನ ನೋ. ಸೊ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದ್ರೆ, ಸೊ ಕಂಪ್ನಿಯಲ್ಲಿ ಬಂದ್ಬಿಟ್ಟು, ಸೊ ನಾವು ನೋಡೋದಾದ್ರೆ, ಸೊ ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆ, ಸೊ ಅದೇ ಮ್ಯಾಟರ್ ಆಗುತ್ತೆ. ಸೊ ಇಫ್ ಐ ಲರ್ನ್ end-to-end the AWS cloud computing, no need the certification. ಸೊ ಬಟ್ ಏನು ಅಂದ್ರೆ, ಸೊ ನಿಮ್ಮ ಒಂದು ಇಂಟರ್ವ್ಯೂನ ಯಾವ ರೀತಿ ಕೊಡ್ತೀರಾ ನೀವು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಇನ್ನೊಂದು ಕ್ವಶನ್ಸ್ ಏನಂದ್ರೆ ಸರ್, ಈಗ ಈ ಗ್ಲೋಬಲ್ ಸರ್ಟಿಫಿಕೇಟ್ ಎಲ್ಲ ಈಗ ಯಾರೆಲ್ಲ ಹೆಚ್ಚಿನವರಿಗೆ, ಕೆಲವರಿಗೆಲ್ಲ ಈಗ ಅಬ್ರಾಡ್ಗೆಲ್ಲ ಹೋಗ್ಲಿಕ್ಕೆಲ್ಲ ಆಸ್ಪೈರ್ ಮಾಡ್ತಾರೆ. ಸೊ ಅಂತವರಿಗೆ ಅದು ಹೆಲ್ಪ್ಫುಲ್ ಆಗತ್ತಾ ಸರ್? 100%. ಸೊ ಬೇರೆ ಕಂಟ್ರಿಗೆ ಮೂವ್ ಆಗ್ತೀನಿ ಅಂದ್ರೆ, ದೇ ಆರ್ ಪ್ರಿಪೇರಿಂಗ್ ವಿತ್ ಸಮ್ ಸರ್ಟಿಫೈಡ್ ಕ್ಯಾಂಡಿಡೇಟ್ಸ್. ಸೊ ಬೇರೆ ಕಡೆ ಕಂಟ್ರಿಲಿ ಎಲ್ಲ ಹೋಗ್ಬೇಕಂದ್ರೆ, ಸೊ ಸರ್ಟಿಫೈಡ್ ಇದ್ರೆ, ಸೊ ಅವ್ರಿಗೆ ಮೋರ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇಫ್ ಐ ಹ್ಯಾವ್ ಅ ಸರ್ಟಿಫೈಡ್ ಇನ್ ದಿ ಗ್ಲೋಬಲ್ ಸರ್ಟಿಫಿಕೇಟ್, ಇಟ್ಸ್ ಅ ಮೋರ್ ವ್ಯಾಲ್ಯೂ. ಸೊ ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ಫಾರ್ ಹೂ ವಾಂಟ್ಸ್ ಟು go with the abroad and other country jobs. Okay. So basically the use case is it is not mandatory, but it is more of an added bonus. So nimgondu advantage siggtade. Yes. Got it. ಮತ್ತೆ ಏನಂದ್ರೆ ಈಗ ಸೊ ವೆನ್ ಯು ಆರ್ ಗಿವಿಂಗ್ ದೀಸ್ ಇಂಟರ್ವ್ಯೂಸ್, ನೀವು ಪರ್ಟಿಕ್ಯುಲರ್ ಇಂಟರ್ವ್ಯೂಸ್ಗೆಲ್ಲ ಹೇಗೆ ಇದು ಪ್ರಿಪೇರ್ ಮಾಡ್ತೀರಿ? ಐ ಮೀನ್ ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ದ ಯೂಸ್ ಕೇಸ್ ಆಫ್ ದ ಗ್ಲೋಬಲ್ ಸರ್ಟಿಫಿಕೇಶನ್ಸ್ ಆಗಿರ್ಲಿ, ಅವ್ರ ಈ ಸರ್ಟಿಫಿಕೇಶನ್ಸ್ ಇದ್ರ ಬಗ್ಗೆ ಹೇಗೆ ರಿಜಿಸ್ಟರ್ ಮಾಡ್ಬೇಕಂತ ಗೊತ್ತಾಗಿದೆ, ಹೇಗೆ ಅದಕ್ಕೆ ಅಪ್ಲೈ ಮಾಡ್ಬೇಕಂತ ಗೊತ್ತಾಗಿದೆ. ಸೊ ಅದೆಲ್ಲ ನಾವೀಗ ಒಂದು ಐಡಿಯಾ ಸಿಕ್ಕಿದೆ. ಸೊ ನೆಕ್ಸ್ಟ್ ಒಂದು ಹೆಚ್ಚಿನವರಿಗೊಂದು ಏನಿರ್ತದೆ ಅಂದ್ರೆ, ಈಗ ಈ ಇಂಟರ್ವ್ಯೂಸ್ಗೆಲ್ಲ ನಾವು ಇದು ಹೇಗೆ ಪ್ರಿಪೇರ್ ಮಾಡಬೇಕು? ಸೊ ಇದ್ರ ಬಗ್ಗೆ ಇದೊಂದು ಸ್ವಲ್ಪ ತಿಳಿಸ್ತೀರಾ ಸರ್? Good question, sir. So I also faced some issues with that while giving the interview. So initially ಏನಾಗುತ್ತೆ ಅಂದ್ರೆ, ಇಂಟರ್ವ್ಯೂ ಹೋಗ್ಬೇಕಂದ್ರೆ, ಸೊ ನಮ್ಗೆ ಭಯ ಇರುತ್ತೆ. ಸೊ ಏನ್ ಕ್ವಶನ್ ಕೇಳ್ತಾರೆ, ಏನ್ ಬರುತ್ತೆ ಅಂತ. ಸೊ ಫಸ್ಟ್ ನಮ್ಮ ಮೈಂಡ್ ನಿಂದ ಅದನ್ನ ತೆಗೆದಾಕಿರ್ಬೇಕು. ಸೊ ಏನ್ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ನನ್ನ ರೆಸ್ಯೂಮ್ ಅಲ್ಲಿ ನಾನು ಏನ್ ಸ್ಕಿಲ್ ನ ಆಡ್ ಮಾಡಿದ್ದೀನಿ, ಸೊ ಅದ್ರ ಮೇಲೆನೆ ನನ್ನ ಇಂಟರ್ವ್ಯೂ ಇರೋದು. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಇಂಟರ್ವ್ಯೂ ಅಂದ್ರೆ, ಸೊ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ಅಂದ್ರೆ, ಸೊ ವಾಟ್ ಆರ್ ದ ಸ್ಕಿಲ್ಸ್ ಐ ಹ್ಯಾವ್ ಆಡೆಡ್ ಇನ್ ಮೈ ರೆಸ್ಯೂಮ್. ಸೊ ಆ ಸ್ಕಿಲ್ ಬಗ್ಗೆ ಸೊ ನಾನು ಡೀಪ್ ಗೂಗಲ್ ಅಲ್ಲಿ ಆಗಿರ್ಬೋದು, ಸೊ ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೊ ಆ ಒಂದು ಪರ್ಟಿಕ್ಯುಲರ್ ಸರ್ವಿಸಸ್ ಮೇಲೆ ಏನೇನ್ ಕ್ವಶನ್ ಬರುತ್ತೆ ಇಂಟರ್ವ್ಯೂ ಅಲ್ಲಿ, ಮೋಸ್ಟ್ ಆಫ್ ದಿ ಟೈಮ್ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅಂತ. ಸೊ ಅದನ್ನ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು, ಸೊ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಮಾಕ್ ಇಂಟರ್ವ್ಯೂಸ್ ಅಂತ ಇರುತ್ತೆ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಸೊ ಆ ತರ ಎಲ್ಲ ಇಂಟರ್ವ್ಯೂ ನಾನು ನೋಡ್ಬಿಟ್ಟು, ಸೊ ನಾನು ಏನ್ ಮಾಡ್ತೈತೆ ಅಂದ್ರೆ, ಫಸ್ಟ್ ಅವ್ರ ಕ್ವಶನ್ ಆದ್ಮೇಲೆ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು, ಸೊ ಪೆನ್ ಪೇಪರ್ ತಗೊಂಡ್ಬಿಟ್ಟು ಐ ವಿಲ್ ರೈಟ್ ದಿ ಆನ್ಸರ್ ಫಸ್ಟ್, ದೆನ್ ಐ ವಿಲ್ ಪ್ಲೇ ದಿ ಕಂಟಿನ್ಯೂಸ್. So what he has answer, what I written the answer, that answer is correct 100% or not. So ಈ ರೀತಿ ನಾನು ಚೆಕ್ ಮಾಡ್ಬಿಟ್ಟು, ಸೊ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ಟು, ಸೊ ಆಮೇಲೆ ಸೊ ಆತರ ಮಾಡ್ಬಿಟ್ಟು, ಸೊ ಒಂದು ಎರಡು ಇಂಟರ್ವ್ಯೂ ಕೊಟ್ಮೇಲೆ ಸೊ ನನ್ಗೆ ಗೊತ್ತಾಯ್ತು, ಸೊ ದೇ ಆರ್ ಆಸ್ಕಿಂಗ್ ದಿ ಸೇಮ್ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಅಂತ. ಅದೇ ಕ್ವಶನ್ ರಿಪೀಟ್ ಆಗ್ತಾ ಇರೋದು, ಬೇರೆ ಕ್ವಶನ್ಸ್ ಬರ್ತಾ ಇಲ್ಲ ಅಂತ. ರೈಟ್. ಸೊ ದಾಟ್ ವೇ ಅವಾಗ ನಿಮ್ಗೂ ಕೂಡ ಒಂದು ಇದು ಸರಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅಂಡ್ ಆದಷ್ಟು ನೀವು ಇದು ಈಗ ದಿಸ್ ಮೆಥಡ್ ಈಗ ನಿಮ್ಗೆ ಅದು ಹೆಲ್ಪ್ ಆಗಿದ್ದದು. ಸೊ ಅದಕ್ಕೆ ನೀವು ಎಷ್ಟು ಬರೀತೀರಿ ಅಷ್ಟು ನಿಮ್ಗೂ ಕೂಡ ಅದೊಂದು ರಿಕಲೆಕ್ಟ್ ಆಗ್ಲಿಕ್ಕೆ ಅದು ಸುಲಭವಾಗಿರ್ತದೆ. ಅಂಡ್ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ದಟ್ ಇಸ್ ಒನ್ ರಿಯಲಿ ಗುಡ್ ಟಿಪ್. ಈಗ ಏನಂದ್ರೆ, ಈಗ ಇಂಟರ್ನೆಟ್ ಎಲ್ಲರ ಹತ್ರ ಇದೆ,
ಸೊ ಅದಕ್ಕಾಗಿ ಅಫ್ಕೋರ್ಸ್ ಸೊ ವೆನ್ ವಿ ಆರ್ ಹ್ಯಾವಿಂಗ್ ಆಲ್ ದೀಸ್ ಟೆಕ್ನಾಲಜೀಸ್ ಅದರದೊಂದು ಅದೊಂದು ಪಾಸಿಟಿವ್ ಯೂಸ್ ಕೇಸಿಗೆ ಐ ಥಿಂಕ್ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ಸೊ ಎಸ್. ಸೊ ಇನಿಷಿಯಲಿ ಏನಾಗ್ತಾ ಇತ್ತು ಅಂದ್ರೆ ನನಗೂ ಕೂಡ ಅದೇ, ಸೊ ಸ್ಮಾಲ್ ಬೇಸಿಕ್ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ಇದ್ದೆ. ಸೊ ಆ ಫಸ್ಟ್ ಸೆಕೆಂಡ್ ಇಂಟರ್ವ್ಯೂ ಎಲ್ಲ ನಾನು ಫೇಲ್ ಆದೆ. ಬಟ್ ಅದನ್ನೇ ನಾನು ಅಡ್ವಾಂಟೇಜಸ್ ಆಗಿ ತಗೊಂಡೆ. ಸೊ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ರು ಒಂದ್ ಕಡೆ ನೋಟ್ ಮಾಡಿಟ್ಟಿದ್ದೆ. ಸೊ ಸೆಕೆಂಡ್ ಇಂಟರ್ವ್ಯೂ ಅಲ್ಲಿ ಏನ್ ಕೇಳಿದ್ರು ಅದನ್ನು ಒಂದ್ ಕಡೆ ನೋಟ್ ಮಾಡಿಟ್ಟಿದ್ದೆ. ಸೊ ಆಮೇಲೆ ಮಾಕ್ ಇಂಟರ್ವ್ಯೂ ಯಾವ ರೀತಿ ಇತ್ತು, ಅವ್ರ ಕ್ವಶನ್ ಏನ್ ಕೇಳಿದಾಗ ಏನ್ ಆನ್ಸರ್ ಮಾಡ್ಬೇಕಾಗಿತ್ತು ಅನ್ನೋದು ಒಂದ್ ಕಡೆ ಬರಿತಾ ಹೋದೆ. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ, ಸೊ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ, ಸೊ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಕೇಳಿರುವಂತ ಕ್ವಶನ್ ಥರ್ಡ್ ಇಂಟರ್ವ್ಯೂ ಅಲ್ಲಿ ಬಂತು. ಸೊ ಅವಾಗ ಸೊ ಐ ಥಿಂಕ್ ಇನ್ ಮೈ ಮೈಂಡ್ ಇಟ್ಸ್ ಅ ವೆರಿ ಬೇಸಿಕ್ ಕ್ವಶನ್, ವೈ ಇಸ್ ಆಸ್ಕಿಂಗ್ ಮಿ ದಿಸ್ ವೆರಿ ಬೇಸಿಕ್ ಕ್ವಶನ್ ಅಂತ ನನ್ಗೆ ಆ ತರ ಫೀಲ್ ಸ್ಟಾರ್ಟ್ ಆಯ್ತು. ಸೊ ದೆನ್ ದಟ್ ಇಂಟರ್ವ್ಯೂ ಐ ಕಂಪ್ಲೀಟ್ಲಿ ಕ್ರ್ಯಾಕ್ಡ್. ಓಕೆ. ಸೊ ಸರ್, ಈಗ ಒನ್ ಮೋರ್ ಥಿಂಗ್ ಏನಂದ್ರೆ, ನಾವೀಗ ಇದು ಇಂಟರ್ವ್ಯೂಸ್ ಇದೆಲ್ಲ ಇದು ಕೊಡ್ತೇವೆ, ಬಟ್ ಒನ್ ಆಫ್ ದ ಬೇಸಿಕ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇಸ್, ಈಗ ವೈಲ್ ಗಿವಿಂಗ್ ಅನ್ ಇಂಟರ್ವ್ಯೂ ವಿಲ್ ಬಿ, ಈಗ ರೆಸ್ಯೂಮ್ ಅನ್ನು ಒಂದು ಹೇಗೆ ಪ್ರೆಸೆಂಟ್ ಮಾಡ್ಬೇಕಂತ. ಬಿಕಾಸ್ ಹೆಚ್ಚಿನ ಒಮ್ಮೊಮ್ಮೆ ಏನಾಗತ್ತೆ ಅಂದ್ರೆ, ನಾವು ರೆಸ್ಯೂಮ್ ಅನ್ನು ಅಷ್ಟು ಒಳ್ಳೆ ಆ ರೀತಿಯಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಹೋಗುದಿಲ್ಲ. ನಾವು ಅದನ್ನು ವಿ ವಿಲ್ ಬಿ ಜಸ್ಟ್ ಥಿಂಕಿಂಗ್ ಹೇಗೆ ಆನ್ಸರ್ ಮಾಡಬೇಕು ಇಂಟರ್ವ್ಯೂ ಅನ್ನು, ನಾನು ಯಾವ ತರ ಪ್ರಿಪೇರ್ ಆಗಿರ್ಬೇಕು, ಎಲ್ಲ ಅಷ್ಟು ವಿ ವಿಲ್ ಬಿ ಥಿಂಕಿಂಗ್ ಅಬೌಟ್ ಆಲ್ ಆಫ್ ದಟ್. ಅಂಡ್ ಒಮ್ಮೊಮ್ಮೆ ರೆಸ್ಯೂಮ್ ಅನ್ನು ನಾವು ಸರಿಯಾಗಿ ಅಪ್ಡೇಟ್ ಮಾಡಿರೋದಿಲ್ಲ, ಆರ್ ಎಷ್ಟು ಇನ್ಫಾರ್ಮೇಶನ್ ಬೇಕು ಅಷ್ಟು ಹಾಕೋದಿಲ್ಲ, ಅದಕ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ಸ್ ಎಲ್ಲ ಆಗ್ತದೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಹ್ಯಾವ್ ಅ ಗುಡ್ ರೆಸ್ಯೂಮ್? ಅಂಡ್ ನೀವು ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಒಂದು ರೆಸ್ಯೂಮ್, ಒಂದು ಗುಡ್ ರೆಸ್ಯೂಮ್ ಅನ್ನು ಹೇಗೆ ಇದು ಪ್ರೆಸೆಂಟ್ ಮಾಡಬೇಕು? ಸೊ ಇವಾಗ, ಸೊ ಐ ಡಿಡ್ ದಿ ಗ್ಲೋಬಲ್ ಸರ್ಟಿಫಿಕೇಶನ್, ಐ ಮೆನ್ಷನ್ ಹಿಯರ್ ಇನ್ ದಿ ಟಾಪ್ ಫಸ್ಟ್. ಸೊ ಬಿಕಾಸ್ I globally certified candidate. So if I are certified with the global, so I will put that logo into place in my resume. So another so I have a experience, so ಆತರ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಬರ್ತೀನಿ ಅಂದ್ರೆ, ಸೊ ಅಡ್ವಾಂಟೇಜಸ್ ತಿಳಿಸಬೇಕಾದ್ರೆ, ಸೊ ಫಿಟ್ ಸರ್ಟಿಫಿಕೇಶನ್ ಐ ಡಿಡ್, ಸೊ ಅದನ್ನ ವೆರಿ ಇಂಪಾರ್ಟೆಂಟ್ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಯೂಮ್ ಅಲ್ಲಿ ಟಾಪ್ ಅಲ್ಲಿ ಬಂದ್ಬಿಟ್ಟು, ಸೊ HR ಏನ್ ಬೇಕು ಅಂದ್ರೆ ಇಮೇಲ್ ID, ಮೊಬೈಲ್ ನಂಬರ್ ಮತ್ತೆ ನೇಮ್ ಇರಬೇಕು. ಸೊ ಈ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಫಸ್ಟ್ ನನ್ಗೆ ಎಲ್ಲಿಗೆ ಹೋಗ್ಬೇಕು, ಸೊ ಇದು ವೆರಿ ಇಂಪಾರ್ಟೆಂಟ್ ಇರಬೇಕು. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಅಲ್ಲಿ, ಸೊ ಏನೆಲ್ಲ ನೀವು ಮಾಡಿದೀರಾ, ಸೊ ಟಿಲ್ ನೌ, ಸೊ ಆಸ್ ಅ ಪ್ರೆಷರ್ ಅಂತ ಇದ್ರೆ ಅಂದ್ರೆ ನೋ ನೀಡ್ ಟು ಮೆನ್ಷನ್ ಎನಿ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಸೊ ಇವಾಗ ಕರಿಯರ್ ಎಕ್ಸ್ಪೀರಿಯನ್ಸ್ ಅಂತ ಹೋಗ್ತಿರಲ್ಲ, ಸೊ IT ಆಗಿರ್ಬೋದು, ನಾನ್ IT ಆಗಿರ್ಬೋದು, ಸೊ ಏನೆಲ್ಲ ಮಾಡಿದ್ದೀರಾ, ಸೊ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಆಗಿ, ಸೊ ನಿಮ್ ಕರಿಯರ್ ಅಲ್ಲಿ ಏನಿತ್ತು, ಸೊ ಅದನ್ನ ಇಲ್ಲಿ ನೀಟಾಗಿ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಸೊ ಟೆಕ್ನಿಕಲಿ ಸ್ಕಿಲ್ಸ್ ನಿಮ್ಗೆ ಏನೇನ್ ಗೊತ್ತೋ ಅದು ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಕಂಪ್ನಿಯಲ್ಲಿ ಹೋಗ್ಬಿಟ್ಟು, ಸೊ ನಾನು ಒಂದು ರೆಸ್ಯೂಮ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಈ ಕ್ಯಾಂಡಿಡೇಟ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಹತ್ರ ಏನೆಲ್ಲ ಸ್ಕಿಲ್ಸ್ ಇದೆ, ಸೊ ಆ ಸ್ಕಿಲ್ಸ್ ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನನ್ಗೆ ಸೊ ಗಿಟ್ ಗೊತ್ತಿದ್ರೆ ಗಿಟ್ ಅಂತ ಹಾಕ್ತೀನಿ, ನನ್ಗೆ ಜಂಕಿನ್ ಅಂತ ಸುಮಾರು ಟೂಲ್ ಇದೆ AWS ಅಲ್ಲಿ, ಸೊ ಏನೇನ್ ಗೊತ್ತು ನನ್ಗೆ, ಸೊ ಲಿನಕ್ಸ್ ಆಗಿರ್ಬೋದು. ಸೊ ಮೋಸ್ಟ್ ಆಫ್ ದಿ ಏನೋ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ನನ್ ರೆಸ್ಯೂಮ್ ಅಲ್ಲಿ ಏನ್ ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು, ಸೊ ಅವ್ರಿಗೆ ನನ್ಗೆ ಗಿಟ್ ಬೇಕು, ಮತ್ತೆ ಜಂಕಿನ್ ಗೊತ್ತಬೇಕು, ಆಮೇಲೆ ಡಾಕರ್ ಕುಬರ್ನೆಟ್ ಗೊತ್ತಿರಬೇಕು, ಮತ್ತೆ AWS ಗೊತ್ತಿರಬೇಕು. ಆ ಸ್ಕಿಲ್ ನನ್ ರೆಸ್ಯೂಮ್ ಅಲ್ಲಿ ಎಫೆಕ್ಟಿವ್ ಆಗಿರ್ಬೇಕು. ಸೊ ಎಫೆಕ್ಟಿವ್ ಆಗಿ ಈ ರೀತಿ ಸ್ವಲ್ಪ ಲೈನ್ಸ್ ಮಾಡ್ಬಿಟ್ಟು ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ಬೇಕು. ಇಫ್ ದೇ ಹಾವ್ ಸೀನ್ ದಟ್, ಸೊ ಡೆಫಿನೆಟ್ಲಿ ಹಿ ಹ್ಯಾಸ್ ಅ ಗುಡ್ ನಾಲೆಜ್ ಇನ್ ದಿ ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಸೊ ಆ ತರ ಒಂದ್ ಸ್ವಲ್ಪ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಸೆಕೆಂಡ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದೀನಿ, ಎಲ್ಲಿದಿಂದ ಮಾಡ್ತಾ ಇದ್ದೀನಿ, ಸೊ ಆ ಕಂಪ್ನಿ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ನಮ್ದು, ಸೊ ಅದನ್ನ ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ಸೊ ಇಫ್ ಯು ಹ್ಯಾವ್ ಡನ್ ವಿತ್ ದಿ ಇನ್ಸ್ಟಿಟ್ಯೂಷನ್ ಲೆವೆಲ್ ಸರ್ಟಿಫಿಕೇಶನ್, ಸೊ ಇನ್ಸ್ಟಿಟ್ಯೂಷನ್ ಲೆವೆಲ್ ಸರ್ಟಿಫಿಕೇಶನ್ ಆಗಿರ್ಬೋದು ಅಥವಾ ಗ್ಲೋಬಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಲ್ರೆಡಿ ಟಾಪ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ದಿಸ್ ಇಸ್ ಅ ಗ್ಲೋಬಲ್ ಸರ್ಟಿಫಿಕೇಶನ್ ಅಂತ. ಸೊ ಐ ಹ್ಯಾವ್ ಅ ಸರ್ಟಿಫೈಡ್ ವಿತ್ ಗ್ಲೋಬಲ್ ಕ್ಯಾಂಡಿಡೇಟ್ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ನಾನು ಏನಾದ್ರೂ ಸರ್ಟಿಫಿಕೇಟ್ ಮಾಡಿದ್ರೆ, ಸೊ ಏನು ಲಿನಕ್ಸ್ ಸರ್ಟಿಫಿಕೇಶನ್ ಮಾಡಿದಿನ, ಅಥವಾ ಏನು ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಮಾಡಿದಿನ, ಅಥವಾ ಪೈಥಾನ್ ಸರ್ಟಿಫಿಕೇಶನ್ ಮಾಡಿದಿನ, ಅಥವಾ ಟೆರಾಫಾರ್ಮ್ ಸರ್ಟಿಫಿಕೇಶನ್ ಮಾಡಿದಿನ, ಅಥವಾ ಡೆವಾಪ್ಸ್ ಇಂಜಿನಿಯರ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಮಾಡಿದಿನ ಅಂತ. ಸೊ ಅದನ್ನ ಬಂದ್ಬಿಟ್ಟು ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಕ್ಲಿಯರ್ ಮಾಡಿದಿರಾ ಎಕ್ಸಾಮ್ ನ, ಸೊ ಆ ಕೋರ್ಸ್ ನ ಅಂತ ಆಡ್ ಮಾಡ್ಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಎಜುಕೇಶನ್, ಸೊ ಏನ್ ಎಜುಕೇಶನ್ ಆಗಿದೆ ನಿಮ್ದು, ಸೊ MTech ಆಗಿದೆಯಾ, BA ಆಗಿದೆಯಾ, ಯಾವ ಕಾಲೇಜಲ್ಲಿ ಆಗಿದೆ, ಸೊ ಎಷ್ಟರಲ್ಲಿ ನಿಮ್ದು ಕಂಪ್ಲೀಟ್ ಆಗಿದೆಯಾ, ಸೊ ಹೈಯೆಸ್ಟ್ ನಿಮ್ದು ಏನ್ ಕ್ವಾಲಿಫಿಕೇಶನ್ ಇದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ನಾನು MTech ಮಾಡಿದೀನಿ ಅಂದ್ರೆ ನೋ ನೀಡ್ ಟು ಮೆನ್ಷನ್ ಇನ್ ದಿ BA. ಸೊ ಅದನ್ನು ನಾನು ಆಡ್ ಮಾಡ್ತೀನಿ ಅಂದ್ರೆ ನೋ ಪ್ರಾಬ್ಲಮ್, ಬಿಕಾಸ್ BA ಅಲ್ಲಿ ಹೋಗ್ಬಿಟ್ಟು ನಾನು CS ಮಾಡ್ಬಿಟ್ಟು MTech ಅಲ್ಲಿ ನೆಟ್ವರ್ಕಿಂಗ್ ಹೋಗಿದ್ದೀನಿ ಅಂದ್ರೆ, ಸೊ ಎರಡೂ ನಾನು ಮೆನ್ಷನ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಬೋತ್ ಆರ್ ಇನ್ ದಿ ಡಿಫರೆಂಟ್ ಫೀಲ್ಡ್ಸ್. ಎಸ್.
ಸೊ ಅದಾದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಆಡ್ ಮಾಡ್ಬಿಟ್ಟು ಸೊ ನಿಮ್ಗೆ 100% ಯಾವೆಲ್ಲ ಸರ್ವಿಸಸ್ ನೀವು ಕಲ್ತಿದ್ರ ಸೊ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಡೆವಾಪ್ಸ್ ಅಲ್ಲಿ ಆಗಿರ್ಬೋದು. ಸೊ ನನ್ಗೆ AWS ಅಲ್ಲಿ ಮೋರ್ ದನ್ 200 ಸರ್ವಿಸಸ್ ಬಗ್ಗೆ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದೆ. ಬಟ್ ಅಷ್ಟು 200 ಸರ್ವಿಸಸ್ ಎಲ್ಲ ನಾನು ಕಲ್ತಿಲ್ಲ. ಬಟ್ ನನ್ಗೆ 100% ನನ್ಗೆ IAM ಅನ್ನೋ ಒಂದು ಸರ್ವಿಸಸ್ ಮೇಲೆ ಗೊತ್ತಿದೆ. ಈ ಸೀಟ್ ಮೇಲೆ ಏನೇ ಕ್ವಶನ್ ಮಾಡಿದ್ರು ಎಬಿಲಿಟಿ ಇದೆ, ನನಗೆ ಏನೇ ವರ್ಕ್ ಕೊಟ್ಟರು ಮಾಡಕ್ ನಾನು ರೆಡಿ ಇದ್ದೀನಿ. ಸೊ 100% ನನ್ಗೆ ಯಾವ ಸ್ಕಿಲ್ ಗೊತ್ತೋ ಅದನ್ನ ನಾನು ಆಡ್ ಮಾಡಿದ್ದೀನಿ ಅಂದ್ರೆ ಸೊ ದೇ ವಿಲ್ ಆಸ್ಕ್ ವಿತ್ ದಿ ಸಿನಾರಿಯೋ ಬೇಸ್ಡ್ ಕ್ವಶನ್ ವಿತ್ ದೀಸ್ ಸರ್ವಿಸಸ್. ಸೊ ಇದೇ ಸರ್ವಿಸ್ ಬೇಸ್ಡ್ ಮೇಲೆ ಕ್ಯಾಂಡಿಡೇಟ್ ನ ಬಂದ್ಬಿಟ್ಟು ಅವರು ಸ್ಕ್ರೀನಿಂಗ್ ಮಾಡ್ಬಿಟ್ಟು ಈಸ್ ಫಿಟ್ ಆರ್ ನಾಟ್ ಫಿಟ್ ಇನ್ ಅವರ್ ಕಂಪನಿ ಅಂತ ಡಿಸೈಡ್ ಮಾಡ್ತಾರೆ. ಸೊ ಈ ಸ್ಕಿಲ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಸೇಮ್ ಸ್ಕಿಲ್ ಮೇಲೆನೆ ಕ್ವಶನ್ ಬರೋದು. ಸೊ ನಿಮ್ಗೆ ಇದ್ರ ಮೇಲೆ 100% ಗೊತ್ತಿದೆ ಅಂದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಟ್ ಇಂಟರ್ವ್ಯೂ. ಸೊ ಇಷ್ಟು ಮಾಡ್ಬಿಟ್ಟು ನಿಮ್ ಪ್ಲೇಸ್ ಡೇಟ್ ನಿಮ್ ನೇಮ್ ನ ಹಾಕ್ಬಿಟ್ರೆ ಮುಗ್ದೋಯ್ತು. ಓಕೆ, ವಿ ಡೂ ದ AWS ಕೋರ್ಸ್. ಅದು ರಿಯಲ್ ಟೈಮ್ ವರ್ಕ್ ಅಲ್ಲಿ ಅದು ಹೇಗಿರ್ತದೆ ಅಂತ. ಸೊ ಈಗ ನಾವೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ಒಂದು ಕೋರ್ಸ್ ಮಾಡ್ತೇವೆ, ಅದ್ರ ಬಗ್ಗೆ ಕಲಿತೇವೆ. ಅದು ರಿಯಲ್ ಟೈಮ್ ಅಲ್ಲಿ ಅದು ಹೇಗಿರ್ತದೆ ಅಂತ ಒಂದು ಬೇಕಿತ್ತು. ಮತ್ತೆ ಬೇರೆ ಯಾವ್ದೆಲ್ಲ ಟೆಕ್ನಾಲಜೀಸ್ ಅದರ ಜೊತೆಗೆ ನಾವು ಕಲಿಬೇಕಂತ ಒಂದು ಕ್ವಶನ್ಸ್ ಇದು ಬಂದಿದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ ಸರ್? ಶೋರ್ ಸರ್. ಸೊ AWS ಅಲ್ಲಿ ನಾವು ಕೋರ್ಸ್ ಅಲ್ಲಿ ಏನ್ ಕಲ್ತಿರ್ತೀರ ಸೊ ಅದನ್ನೇ ಅಲ್ಲೂ ಕಂಪ್ನಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಕಲಿಬೇಕಾದ್ರೆ ನಾನು ಇನಿಷಿಯಲಿ ಫ್ರೀ ಟೈರ್ ಅಲ್ಲಿ ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ನಮಗೆ 1 GB ರ್ಯಾಮ್ ಇರುವಂತ ಒಂದು ಇನ್ಸ್ಟೆನ್ಸ್ ಬರುತ್ತೆ. ಸೊ ಅದನ್ನ ತಗೊಂಡ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿರ್ತೀನಿ. ಬಟ್ ಕಂಪ್ನಿಯಲ್ಲಿ ಹೋಗ್ಬಿಟ್ಟು 1 GB ರ್ಯಾಮ್ ಸಾಕಾಗುತ್ತಾ? ನೋ. ಸೊ ಕಂಪ್ನಿಯಲ್ಲಿ ಹೋಗ್ಬಿಟ್ಟು ಸೊ ಆ ಪ್ರಾಜೆಕ್ಟ್ ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ವರ್ಕ್ ಲೋಡ್ ಇದೆ, ಅದ್ರ ಮೇಲೆ ನಾವು ಆರ್ಕಿಟೆಕ್ಚರ್ ನ ರೆಡಿ ಮಾಡ್ತೀವಿ. ಸೊ ಲರ್ನಿಂಗ್ ಗೋಸ್ಕರ ನಾನು ಫ್ರೀ ಅಲ್ಲಿ ಏನ್ ಬರುತ್ತೆ ಅದನ್ನ ಯೂಸ್ ಮಾಡಿರ್ತೀನಿ. ಬಟ್ ಪ್ರೊಡಕ್ಷನ್ ಹೋದ್ರೆ ಅದು ಸಫಿಶಿಯಂಟ್ ಆಗಲ್ಲ. ಸೊ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಬೇಕಾಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ ಸೀನಿಯರ್ಸ್ ವಿಲ್ ಹೆಲ್ಪ್ ಯು. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸೊ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಪ್ರಾಜೆಕ್ಟ್ ಅಂತ ನೀವೇ ಒಂದ್ಸರಿ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ನ ಕ್ಲೀನ್ ಆಗಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಏನೆಲ್ಲ ಚೇಂಜಸ್ ಮಾಡ್ಬೇಕಾಗಿದೆ, ಸೊ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗಿದೆ, ಇಲ್ಲಿ ಕಾಸ್ಟ್ ಆಪ್ಟಿಮೈಸೇಷನ್ ಮಾಡ್ಕೋಬಹುದು, ಆ ರೀತಿ. ಸೊ ಏನ್ ಕೋರ್ಸಸ್ ಕಲ್ತೀರಾ ಸೊ ಸಿನಾರಿಯೋ ಬೇಸ್ ಮೇಲೆ ವರ್ಕ್ ಮಾಡ್ತೀರಾ. ಬಟ್ ದೇರ್ ವಿಲ್ ಬಿ ಸಮ್ ಮಾಡಿಫಿಕೇಶನ್ ಇಸ್ ರಿಕ್ವೈರ್ಡ್. ಓಕೆ, ಅಂಡ್ ಅದಕ್ಕೆ ಯಾವ್ದ ಇನ್ನೊಂದು ಕ್ವಶನ್ ಇತ್ತು. ಈಗ ಬೇರೆ ಏನಾದ್ರು ಈಗ ಟೆಕ್ನಾಲಜೀಸ್ ನಾವೀಗ ಈ AWS ಈಗ ಮಾಡಿದ್ರೆ ಸೊ ಅದ್ರ ಜೊತೆ ಬೇರೆ ಏನಾದ್ರು ಟೆಕ್ನಾಲಜೀಸ್ ಏನಾದ್ರು ಕಲಿಬೇಕಾಗತ್ತಾ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಆಬ್ವಿಯಸ್ಲಿ, ಆರ್ ಎನಿಥಿಂಗ್ ಎಲ್ಸ್ ವಿಚ್ ಇಸ್ ಲೈಕ್ ಅದು ಗೊತ್ತಿರ್ಲೇಬೇಕಂತ ಹಾಗೆ ಏನಾದ್ರು ಇದೆಯಾ ಸರ್? ಸೊ AWS ಕಲಿತೀನಿ ಅಂದ್ರೆ ಸಾಕಾಗಲ್ಲ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ಬೇಸಿಕ್ ನೆಟ್ವರ್ಕಿಂಗ್ ಗೊತ್ತಿರಬೇಕಾಗುತ್ತೆ. ಸೊ ಲಿನಕ್ಸ್ ಮಷಿನ್ ಆಪರೇಟಿಂಗ್ ಬಗ್ಗೆ ಗೊತ್ತಾಗಿರ್ಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಡೇಟಾ ಬೇಸಸ್ ಬಗ್ಗೆ ಈ 3 ಎಕ್ಸ್ಟ್ರಾ ಕೋರ್ಸ್ ನ ನೀವು ಕಲಿಬೇಕಾಗುತ್ತೆ. ಸೊ ನೋ ನೀಡ್ ಟು ಡೀಪ್, ಬಟ್ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಏನು ಕ್ಲೌಡ್ ಟೆಕ್ನಾಲಜಿ ವರ್ಕ್ ಆಗೋದು ನೆಟ್ವರ್ಕ್ ಬೇಸ್ ಮೇಲೆನೆ. ಸೊ ನೆಟ್ವರ್ಕಿಂಗ್ ಬೇಸಿಕಲಿ ಸ್ವಲ್ಪ ಐಡಿಯಾಸ್ ಇರಬೇಕು. ಮತ್ತೆ ಕಂಪ್ನಿ ಬಂದ್ಬಿಟ್ಟು ಎಲ್ಲಾರು ಯೂಸ್ ಮಾಡ್ತಾ ಇರೋದು ಕಾಸ್ಟ್ ಎಫೆಕ್ಟಿವ್ ಮತ್ತೆ ಹೈ ಪರ್ಫಾರ್ಮೆನ್ಸ್ ಕೂಡ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಲಿನಕ್ಸ್ ಮಷಿನ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕ್ ಆಗಿ ಲಿನಕ್ಸ್ ಮಷಿನ್ ಆಪರೇಟಿಂಗ್ ನಿಮ್ಗೆ ಗೊತ್ತಿರಬೇಕು. ಸೊ ಫೈಲ್ ಕ್ರಿಯೇಟ್ ಆಗಿರ್ಬೋದು, ಮಾಡಿಫಿಕೇಶನ್, ಡಿಲೀಟ್, ಸ್ವಲ್ಪ ಫೈಲ್ ಪರ್ಮಿಷನ್ ಚೇಂಜಸ್, ಆ ತರ ನಿಮ್ಗೆ ಬೇಸಿಕ್ ಒಂದ್ ಸ್ವಲ್ಪ. ಸೊ ಉಬುಂಟು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಬೇಸಿಕ್ ನೆಟ್ವರ್ಕಿಂಗ್ ಪ್ಲಸ್ ಒಂದು ಡೇಟಾ ಬೇಸಸ್ ಬಗ್ಗೆ ಗೊತ್ತಿದ್ರೆ ಸಾಕು. ಸೊ ಕ್ಯಾನ್ ಯು ಟೆಲ್ us more about the freshers opening with institutional certificate? ಸೊ ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ ಸರ್? ಸೊ ಓಕೆ, ಇಟ್ಸ್ ಅ ಗುಡ್ ಕ್ವಶನ್. ಸೊ ಯಾರೆಲ್ಲ ಪ್ರೆಷರ್ ಆಗಿ ಹೋಗ್ತಾ ಇದ್ರಲ್ಲ ಇನ್ಸ್ಟಿಟ್ಯೂಟ್ ಲೆವೆಲ್ ಸರ್ಟಿಫಿಕೇಶನ್ ಎನಫ್ ಫಾರ್ ಯು. ಬಿಕಾಸ್ ನೀವು ಏನ್ ಮಾಡಿದ್ದೀರಾ ಅಂದ್ರೆ ಸೊ ನಾನ್ IT ಆಗಿರ್ಬೋದು, IT ಇಂದ ಕಲ್ತಿರೋ ಆಗಿರ್ಬೋದು, ಬಟ್ ನಿಮ್ಗೆ ಸೊ ಜಸ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗ್ಬಿಟ್ಟು ಕಲ್ತಿದ್ದೀರಾ. ಸೊ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ದೇ ವಿಲ್ ಕನ್ಸಿಡರ್ ಆಸ್ ಇಫ್ ಯು ಹ್ಯಾವ್ ಡನ್ ವಿತ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಸರ್ಟಿಫಿಕೇಟ್, ದಟ್ ಈಸ್ ಎನಫ್ ಫಾರ್ ಯು ಟು ಸ್ಟಾರ್ಟ್ ಯುವರ್ ಕರಿಯರ್ಸ್. ಒನ್ಸ್ ಯು ಸ್ಟಾರ್ಟೆಡ್, ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಸೊ 1 year 2 year, then you can go with the global certification. ಓಕೆ, ಸೊ ಈಗ ಸರ್ ಆಸ್ ಯು ಮೆನ್ಷನ್ ಗ್ಲೋಬಲ್ ಸರ್ಟಿಫಿಕೇಶನ್ ಈಗ ಶುಡ್ ಇಟ್ ಬಿ ಲೈಕ್ ಈಗ ಒಂದು ಜಾಬ್ ಸಿಕ್ಕಿದ ನಂತರವೇ ಇದು ಇಸ್ ಇಟ್ ಬೆಟರ್ ಟು ಗೋ ಅಪ್ಲೈ ಫಾರ್ ಅ ಗ್ಲೋಬಲ್ ಸರ್ಟಿಫಿಕೇಶನ್, ಆರ್ ಈಗ ಕೋರ್ಸ್ ಒಂದು ಆದ ನಂತರವೇ ಆವಾಗಲೇ ಇದು ಅಪ್ಲೈ ಮಾಡೋದು ಬೆಟರ್ ಸರ್ ಅಕಾರ್ಡಿಂಗ್ ಟು ಯು? ವಾಟ್ ವುಡ್ ಯು ಸಜೆಸ್ಟ್ ಟು ಅವರ್ ಲರ್ನರ್ಸ್, especially those who are coming from non-IT background? ಅವರಿಗೆ what would you give them as a better suggestion? So first get the institution level certification. So try to get the job. Once you got the job, company will provide you the certification amount. No need to pay you.
ಸೊ ಕಂಪ್ನಿಯಲ್ಲಿ ಹೋದ್ರೆ ಸೊ ಕಂಪ್ನಿ ದೇ ಹ್ಯಾವ್ ಅ ಟೈಪ್ ವಿತ್ ಕ್ಲೌಡ್ ಪ್ರೊವೈಡರ್ ಲೈಕ್ ಅಜ್ಯೂರ್ ಆಗಿರ್ಬೋದು, AWS ಆಗಿರ್ಬೋದು. ಸೊ ಒನ್ಸ್ ಯು ಹ್ಯಾವ್ ಗಾಟ್ ದಿ ಜಾಬ್, ಇಫ್ ಯು ಹ್ಯಾವ್ ವರ್ಕಿಂಗ್ ವಿತ್ ದಿ ಸಿನಾರಿಯೋ ಬೇಸ್ಡ್ ಪ್ರಾಜೆಕ್ಟ್ ಡೀಟೇಲ್ಸ್, ದೆನ್ ಇಟ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಟು ಗೆಟ್ ದಿ ಗ್ಲೋಬಲ್ ಸರ್ಟಿಫಿಕೇಶನ್. ಆ ಟೈಮ್ ಅಲ್ಲಿ ಕಂಪ್ನಿಯಲ್ಲೇ ಡಾಕ್ಯುಮೆಂಟೇಶನ್ ಇರುತ್ತೆ. ಸೊ ಅವರು ಏನೇನ್ ಬರುತ್ತೆ ಸೊ ಎಲ್ಲಾನು ನಿಮ್ಗೆ ಪ್ರಿಪೇರ್ ಆಗಿ ಸೊ ಲರ್ನ್ ಮಾಡೋಕ್ಕೋಸ್ಕರ ಟೈಮು ಕೊಡ್ತಾರೆ. ಸೊ ಆ ಅಮೌಂಟ್ ಅವರೇ ಪೇ ಮಾಡ್ತಾರೆ. ಸೊ ಬಟ್ ಯು ನೀಡ್ ಟು ಗೆಟ್ ದಿ ಸರ್ಟಿಫಿಕೇಟ್. ಸೊ ಆ ಟೈಮ್ ಅಲ್ಲಿ ಮಾಡೋದು ಮೈ ಸಜೆಷನ್ ಇಸ್ ಬೆಸ್ಟ್ ಫಾರ್ ಗೋ ವಿತ್ ಆಫ್ಟರ್ ದಟ್ ಗೆಟಿಂಗ್ ದಿ ಜಾಬ್. ಓಕೆ ಸರ್. ಸೊ ಥ್ಯಾಂಕ್ ಯು ಫಾರ್ ದಿಸ್ ಥಿಂಗ್, ವಂಡರ್ಫುಲ್ ಟೈಮ್. ಸೊ ನೀವು ನಮಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಎಷ್ಟೆಲ್ಲ ನಾಲೆಜ್ ಎಲ್ಲ ಕೊಟ್ಟಿದ್ದೀರಿ. ಸೊ ಅದಕ್ಕಾಗಿ ತುಂಬಾನೇ ಥ್ಯಾಂಕ್ಸ್. ಅಂಡ್ ಆಲ್ಸೋ ಥ್ಯಾಂಕ್ ಎವ್ರಿ ಒನ್ ದೋಸ್ ಹ್ಯಾವ್ ಜಾಯಿನ್ ದ ಸೆಷನ್. ಸೊ ನಿಮಗೂ ಕೂಡ ಒಂದು ಇಂಟ್ರೆಸ್ಟ್ ಇದೆ ಅಂಡ್ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಇದು ಏನಪ್ಪ ಅಂತ, ಲೈಕ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ಈಗ ಸುಮಾರು ಇದಿರ್ತದೆ. ಬಿಕಾಸ್ ಹೆಚ್ಚಿನ ಕಂಪನೀಸ್ ಕೂಡ ಕ್ಲೌಡ್ ಕಂಪ್ಯೂಟಿಂಗಿಗೆ ಮೂವ್ ಆಗ್ತಾ ಇರ್ತದೆ. ಸೊ ಅದಕ್ಕಾಗಿ ಸುಮಾರು ಕಡೆಯಲ್ಲಿ ಈ ಪರ್ಟಿಕ್ಯುಲರ್ ಕೋರ್ಸಸ್ಗೆ ಎಲ್ಲ ಇದು ಹೆಚ್ಚು ಇದಿರ್ತದೆ ವಿಚ್ ದೇ ಆರ್ ಟೀಚಿಂಗ್. ಅಂಡ್ ಆಸ್ ಇಟ್ ಈಸ್ ಅ ಲಿಟಲ್ ಬಿಟ್ ಈಸಿಯರ್ ಟು ಲರ್ನ್ ಆಲ್ಸೋ. ನಾವು ಕಂಪೇರ್ಡ್ ಟು ನಾವು ಕೋಡಿಂಗ್ ಮೇಲೆ ಇದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಈಗ ಪೈಥನ್ ಆಗಿರ್ಲಿ ಆರ್ ಜಾವಾ ಆಗಿರ್ಲಿ, ಸೊ ಅದರ ಮೇಲೆ ಎಲ್ಲ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಇಟ್ ಇಸ್ ಮಚ್ ಈಸಿಯರ್ ಟು ಲರ್ನ್. ಸೊ ಇದರ ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ, ಇನ್ಫಾರ್ಮೇಶನ್ಸ್ ಎಲ್ಲ ತಿಳಿಸಿದ್ದಕ್ಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿ ಒನ್.